ನಮಸ್ತೆ ಫ್ರೆಂಡ್ಸ್, ಭೂಗೋಳಶಾಸ್ತ್ರ MCQ ಸರಣಿಗೆ ಸ್ವಾಗತ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು 25 ಪ್ರಶ್ನೆಗಳನ್ನ ನೋಡಲಾಗುತ್ತೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ನಾನು ತರುಣ್ ಕುಮಾರ್. ಈ ಎಲ್ಲ ಪ್ರಶ್ನೆಗಳನ್ನು ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕಗಳಿಂದ ಆಯ್ಕೆ ಮಾಡಲಾಗಿರುತ್ತೆ. ಸೊ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದರೆ, ಸೊ ಹೊಂದಿಸಿ ಬರೆಯಿರಿ. ಓಕೆ, ಸೊ ಇದರಲ್ಲಿ ನಕ್ಷತ್ರ ಪುಂಜದ ಸ್ಥಳೀಯ ಹೆಸರು ಮತ್ತು ಪ್ರದೇಶ. ನಮ್ಮ ಆಕಾಶಗಂಗೆ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ಯಾವ ಪ್ರದೇಶದಲ್ಲಿ ಯಾವ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅನ್ನೋದು. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಬೆಳ್ಳಿ ನದಿ ಅಂತ ಇದೆ, ಸಿಲ್ವರ್ ರಿವರ್. ನೆಕ್ಸ್ಟು ಸ್ವರ್ಗದ ನದಿ, ರಿವರ್ ಆಫ್ ಹೆವೆನ್ ಅಂತ. ನೆಕ್ಸ್ಟು ಚಳಿಗಾಲದ ಬೀದಿ, ವಿಂಟರ್ ಸ್ಟ್ರೀಟ್. ನೆಕ್ಸ್ಟು ಪಕ್ಷಿಗಳ ಹಾದಿ, ಬರ್ಡ್ಸ್ ಪಾತ್. ಕೊನೆಗೆ ರಾತ್ರಿಯ ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ದಿ ನೈಟ್ ಅಂತ. ಸೊ ಈ ಆಪ್ಷನ್ಸ್ ನೋಡೋದಾದರೆ ಇದರಲ್ಲಿ ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತ. ಸೊ ನಾವು ಇಂಡಿಯಾ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿನ ಆಕಾಶಗಂಗೆ ಅಥವಾ ಹಾಲು ಹಾದಿ ಕ್ಷೀರಪಥ ಅಂತ ಈ ರೀತಿ ಕರಿತೀವಿ. ಬಟ್ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಹೆಸರಿಂದ ಕರೀತಾರೆ. ಸೊ ಯಾವುದು ಅಂತ ನೋಡೋದಾದರೆ, ಸೊ ಇದರಲ್ಲಿ ಬೆಳ್ಳಿ ನದಿ, ಸಿಲ್ವರ್ ರಿವರ್ ಅಂತ ಕರೆಯೋದು, ಇದನ್ನು ಚೀನಾದಲ್ಲೇ ಕರೀತಾರೆ. ಓಕೆ, ಚೀನಾದಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಬೆಳ್ಳಿ ನದಿ ಅಥವಾ ಸಿಲ್ವರ್ ರಿವರ್ ಅಂತ ಕರೀತಾರೆ. ನೆಕ್ಸ್ಟು ಜಪಾನಲ್ಲಿ ಏನಾಗುತ್ತೆ, ಇದಕ್ಕೆ ಸ್ವರ್ಗದ ನದಿ, ರಿವರ್ ಆಫ್ ಹೆವೆನ್ ಅಂತ ಕರೀತಾರೆ. ನೆಕ್ಸ್ಟು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲಿ ಏನಾಗುತ್ತೆ, ಇದನ್ನು ಚಳಿಗಾಲದ ಬೀದಿ, ವಿಂಟರ್ ಸ್ಟ್ರೀಟ್ ಅಂತ ಕರೀತಾರೆ. ನೆಕ್ಸ್ಟು ಟರ್ಕಿ ಬಂದಾಗ ಏನಾಗುತ್ತೆ, ಬರ್ಡ್ಸ್ ಪಾತ್ ಅಂತಲೇ ಕರೀತಾರೆ. ದಕ್ಷಿಣ ಆಫ್ರಿಕಾ ಬಂದಾಗ ಅಲ್ಲಿ ಅದನ್ನು ರಾತ್ರಿ ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ದಿ ನೈಟ್ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಎಲ್ಲದಕ್ಕೂ ಸ್ಟ್ರೈಟಾಗಿ ಈಕ್ವಲ್ ಆಗಿ ಆನ್ಸರ್ ಇದೆ. ಸೊ ಹಂಗಾಗಿ ಆಪ್ಷನ್ ಡಿ 1 2 3 4 5 ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ಸೊ ಎರಟಸನಿಸ್ ರವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎನ್ನುವರು ಕಾರಣ. ಎರಟಸನಿಸ್ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಜಿಯೋಗ್ರಫಿ ಬಿಕಾಸ್. ಸೊ ವಾಟ್ ಆರ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಭೂಮಿಯ ಸುತ್ತಳತೆಯನ್ನು ಕಂಡುಹಿಡಿದರು. ಈ ಕ್ಯಾಲ್ಕುಲೇಟೆಡ್ ದಿ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್. ನೆಕ್ಸ್ಟ್ ಭೂಮಿಯ ಕಕ್ಷೆಯಲ್ಲಿ ವಾಲುವಿಕೆಯನ್ನು ಕಂಡುಹಿಡಿದಿದರು. ಕ್ಯಾಲ್ಕುಲೇಟೆಡ್ ದಿ ಆರ್ ಐಡೆಂಟಿಫೈಡ್ ದಿ ಟಿಲ್ಟ್ ಇನ್ ದಿ ಅರ್ತ್ ಆಕ್ಸಿಸ್. ನೆಕ್ಸ್ಟ್ ಪ್ರಪಂಚದ ಮೊದಲ ನಕ್ಷೆಯನ್ನು ತಯಾರಿಸಿದರು. ಪ್ರಿಪೇರ್ಡ್ ದಿ ಫಸ್ಟ್ ಮ್ಯಾಪ್ ಆಫ್ ದಿ ವರ್ಲ್ಡ್. ನೆಕ್ಸ್ಟ್ ಜಿಯೋಗ್ರಫಿ ಎಂಬ ಗ್ರೀಕ್ ಭಾಷೆ ಪದವನ್ನು ನೀಡಿದರು. ಸೊ ಕಾಯಿನ್ ದ ಟರ್ಮ್ ಗ್ರೀಕ್ ವರ್ಡ್ ಜಿಯೋಗ್ರಫಿ. ಫೈನಲಿ ಜಿಯೋಗ್ರಫಿಕ್ ಎಂಬ ಕೃತಿಯನ್ನು ರಚಿಸಿದರು. ಹಿ ರೋಟ್ ಎ ಬುಕ್ ಕಾಲ್ಡ್ ಜಿಯೋಗ್ರಾಫಿಯಾ. ಸೊ ಇದರಲ್ಲಿ ಆಪ್ಷನ್ಸ್ ಅಂತ ನೋಡೋದಾದಾಗ ಅಗೇನ್ ಇವರನ್ನ ಪಿತಾಮಹ, ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆಯೋದಕ್ಕೆ ಎಲ್ಲ ಕಾಂಟ್ರಿಬ್ಯೂಷನ್ಸು ಕರೆಕ್ಟ್ ಆಗಿದೆ. ಓಕೆ, ಸೊ ಇವರೇನಾಗುತ್ತೆ, ಫಸ್ಟ್ ಭೂಮಿಯ ಸುತ್ತಳತೆಯನ್ನು ಕಂಡುಹಿಡಿತಾರೆ. ಅದ್ರ ಯಾವುದ್ರ ಬೇಸಿಸ್ ಮೇಲೆ ಅಂದರೆ, ಸೊ ಭೂಮಿ ಇದ್ದಾಗ ಏನಾಗುತ್ತೆ, ಇದರಲ್ಲಿ ಸೂರ್ಯನ ಕಿರಣಗಳು ಯಾವ್ಯಾವ ಪ್ಲೇಸಸ್ಸಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಬೀಳುತ್ತಲ್ಲ, ಈ ಆ್ಯಂಗಲ್ ಆಧಾರದ ಮೇಲೆ ಏನಾಗುತ್ತೆ, ಭೂಮಿಯ ಒಟ್ಟು ಸುತ್ತಳತೆಯನ್ನು ಇವರು ಕಂಡುಹಿಡಿತಾರೆ. ಸೊ ಇದು ಫಸ್ಟ್ ಕಾಂಟ್ರಿಬ್ಯೂಷನ್ ಸರಿಯಾಗಿದೆ. ನೆಕ್ಸ್ಟ್ ಭೂಮಿಯ ಕಕ್ಷೆಯಲ್ಲಿ ವಾಲುವಿಕೆಯನ್ನು. ಸೊ ನಮಗೆ ಗೊತ್ತಿರಂಗೆ ಏನಾಗುತ್ತೆ, ಭೂಮಿ ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ವಾಲಿದೆ, ಹೌದಾ. ಸೊ ಇದನ್ನು ಕೂಡ ಏನಾಗುತ್ತೆ, ಇವರು ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ನೆಕ್ಸ್ಟು ಪ್ರಪಂಚದ ಮೊದಲ ನಕ್ಷೆಯನ್ನು ತಯಾರಿಸಿದರು, ಫಸ್ಟ್ ಮ್ಯಾಪ್ ಆಫ್ ದಿ ವರ್ಲ್ಡ್. ಸೊ ಕೆಲವೊಂದು ಕಡೆ ಏನಾಗುತ್ತೆ ಟಾಲಮಿ. ಓಕೆ, ಸೊ ಇವರನ್ನು ಆ್ಯಕ್ಚುಲಿ ನಾವು ಭೂಮಿ ಮೇಲೆ ಫಸ್ಟು ಮ್ಯಾಪನ್ನು ರೆಡಿ ಮಾಡಿದ್ರು ಇವರಂತ ಕರೀತಾರೆ. ಸೊ ಹಂಗಾಗಿ ಇವ್ರನ್ನ ಫಾದರ್ ಆಫ್ ಕಾರ್ಟೋಗ್ರಫಿ ಅಂತ ಕರೀತಾರೆ. ಇದ್ರ ಜೊತೆಗೆ ಏನಾಗುತ್ತೆ, ಇವರು ಕೂಡ ಏನಾಗುತ್ತೆ, ಟಾಲಮಿಯವರ ಕಾಲಮಾನದಲ್ಲೇ ಪ್ರಪಂಚದ ಮೊದಲ ನಕ್ಷೆಯನ್ನು ಇವರು ಕೂಡ ತಯಾರು ಮಾಡಿರ್ತಾರೆ. ಸೊ ಹಂಗಾಗಿ ಏನಾಗುತ್ತೆ, ಟಾಲಮಿ ಜೊತೆಗೆ ಇದು ಕೂಡ ಸರಿಯಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಜಿಯೋಗ್ರಫಿ ಎಂಬ ಗ್ರೀಕ್ ಭಾಷೆಯ ಪದವನ್ನು ನೀಡಿದರು. ಸೊ ನಮಗೆ ಗೊತ್ತಿರೋಂಗೆ ಜಿಯೋಗ್ರಫಿ ಅನ್ನೋದು ಇದು ಗ್ರೀಕ್ ಭಾಷೆಯ ಪದ, 2 ಪದಗಳಿಂದ ಬಂದಿದೆ. ಯಾವುದು ಅಂದರೆ ಒಂದು ಜಿಯೋ ಮತ್ತು ಗ್ರಾಫಿಯಾ. ಓಕೆ, ಗ್ರಾಫಿಯಾ ಏನಿದೆ, ಜಿಯೋ ಅಂದರೆ ಭೂಮಿ, ಗ್ರಾಫಿಯಾ ಅಂದರೆ ವಿವರಣೆ ಅಂತ. ಸೊ ಹಂಗಾಗಿ ಭೂಮಿಯ ಕುರಿತಂಥ ವಿವರಣೆ ನಾವು ಭೂಗೋಳ ಶಾಸ್ತ್ರ ಅಥವಾ ಭೂಮಿಯ ವಿವರಣೆ ಅಂತ ಕರಿತೀವಿ. ಸೊ ಹಂಗಾಗಿ ಏನಾಗುತ್ತೆ, ಇದು ಕೂಡ ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು ಇವ್ರು ಏನೇನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿರ್ತಲ್ಲ, ಅದನ್ನೆಲ್ಲ ಒಂದು ಪುಸ್ತಕದ ರೂಪದಲ್ಲಿ ತೊಗೊಂಡ್ಬರ್ತಾರೆ, ಅದೇ ಜಿಯೋಗ್ರಾಫಿಕಾ. ಸೊ ಹಂಗಾಗಿ ಏನಾಗುತ್ತೆ, ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ. ಆ್ಯಕ್ಚುಲಿ ಇವರು ಎರಟೋಸ್ಥೆನೀಸ್ ರವರು ಗ್ರೀಕ್ ದೇಶದಲ್ಲಿರ್ತಕ್ಕಂಥ ಅಲೆಕ್ಸಾಂಡ್ರಿಯಾ ಅನ್ನೋ ಒಂದು ಲೈಬ್ರರಿಯನ್ ಆಗಿರ್ತಾರೆ. ಸೊ ಇವರಿಗೆ ಭೂಮಿ ಕುರಿತಂತೆ ಸಾಕಷ್ಟು ಕುತೂಹಲ ಇದ್ದಿದ್ದರಿಂದ ಸೊ ಅವ್ರು ಏನೇನು ಅಬ್ಸರ್ವೇಷನ್ ಮಾಡಿರ್ತಾರಲ್ಲ, ಸೊ ಅದನ್ನೆಲ್ಲ ಒಂದು ಪುಸ್ತಕದ ರೂಪದಲ್ಲಿ ತೊಗೊಂಡ್ಬರ್ತಾರೆ. ಸೊ ಹಂಗಾಗಿ ಏನಾಗುತ್ತೆ, ಎಲ್ಲ ಆಪ್ಷನ್ಸು ಸರಿಯಾಗಿದೆ. ಸೊ ಡಿ ಆಲ್ ಆಫ್ ದಿ ಅಬೋ. ಬಿಕಾಸ್ ಆಫ್ ಆಲ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಹಿ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಜಿಯೋಗ್ರಫಿ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ವಿಶ್ವದಲ್ಲಿರುವ ಬಹುತೇಕ ಆಕಾಶಕಾಯಗಳು ಅಂಡಾಕಾರದ ಪಥದಲ್ಲಿ ಚಲಿಸುತ್ತವೆ. ಸೊ ಅದಕ್ಕೆ ಕಾರಣ, ಮೋಸ್ಟ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಇನ್ ದ ಯೂನಿವರ್ಸ್ ಹ್ಯಾವ್ ದಿ ಎಲಿಪ್ಟಿಕಲ್ ಪಾತ್. ಸೊ ಇದಕ್ಕೆ ರೀಸನ್ಸ್ ಏನಂತ ನೋಡೋದಾದರೆ, ಆಕಾಶಕಾಯಗಳ ದೈನಂದಿನ ಮತ್ತು ವಾರ್ಷಿಕ ಚಲನೆಯಿಂದಾಗಿ, ಮಾತೃ ಆಕಾಶಕಾಯಗಳ ಗುರುತ್ವಾಕರ್ಷಣೆಯಿಂದಾಗಿ, ಸೊ ಗ್ರಾವಿಟಿ ಆಫ್ ದಿ ಪೇರೆಂಟ್ ಆಬ್ಜೆಕ್ಟ್ ಅಂಡ್ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್. ಫೈನಲಿ ಆಕಾಶಕಾಯಗಳು ನೇರ ರೇಖೆಯಲ್ಲಿ ಹೋಗಲು ಬಯಸುವುದು. ಸೊ ಇಲ್ಲೇನಾಗುತ್ತೆ, ಪ್ರತಿಯೊಂದು ಆಕಾಶಕಾಯಗಳು ವಿಶ್ವದಲ್ಲಿರ್ತಕ್ಕಂಥ 99.99% ಇರ್ತಕ್ಕಂಥ ಎಲ್ಲ ಆಕಾಶಕಾಯಗಳು ಏನಾಗುತ್ತೆ, ಇವು ಪರ್ಫೆಕ್ಟ್ ರೌಂಡ್ ಶೇಪಲ್ಲಿ ಇಲ್ಲ. ಇವೆಲ್ಲ ಏನಾಗುತ್ತೆ, ಈ ಥರ ಅಂಡಾಕಾರ ಪಥದಲ್ಲಿ ಹೋಗ್ತಾ ಇರ್ತವೆ. ಅಂದರೆ ಏನಾಗುತ್ತೆ, ಯಾವುದೇ ಒಂದು ಮಾತೃ ಆಬ್ಜೆಕ್ಟ್ ಸುತ್ತಿರಬೇಕಾದ್ರೆ ಅದರ ಅಂತರ ಏನಾಗುತ್ತೆ, ಕೆಲವೊಂದು ಕಡೆ ತುಂಬ ದೂರ ಇರುತ್ತೆ, ಕೆಲವೊಂದು ಕಡೆ ತುಂಬ ಹತ್ತಿರ ಇರುತ್ತೆ. ಯಾಕೆ ಅಂದರೆ ಇದೆಲ್ಲ ಆಪ್ಷನ್ಸು ಸರಿಯಾಗಿರುತ್ತೆ. ಸೊ ಏನಾಗುತ್ತೆ, ಪ್ರತಿಯೊಂದು ಆಬ್ಜೆಕ್ಟ್, ಇವಾಗ ಭೂಮಿ ಸೂರ್ಯನ ಸುತ್ತ ಇದೆ.
ಇದು ಭೂಮಿಗೆ ಏನಾಗುತ್ತೆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎರಡು ಇದೆ. ಸೊ ಹಂಗಾಗಿ ಅದು ಒಂದು. ನೆಕ್ಸ್ಟು ಮಾತೃ ಆಕಾಶಕಾಯಿಗಳ ಗುರುತ್ವಾಕರ್ಷಣೆ. ಮಾತೃ ಆಕಾಶಕಾಯಿ ಅಂದರೆ ಭೂಮಿ ಇಲ್ಲಿದೆ, ಭೂಮಿ ಸುತ್ತ ಇರೋದು ಸೂರ್ಯನ. ಸೊ ಹಂಗಾಗಿ ಏನಾಗುತ್ತೆ ಇದು ಪೇರೆಂಟ್ ಆಬ್ಜೆಕ್ಟು ಸೂರ್ಯ ಆಗುತ್ತೆ ಭೂಮಿಗೆ. ಸೊ ಹಂಗಾಗಿ ಎರಡು ರೊಟೇಷನ್ ಮಾಡ್ತಾ ಇರೋದ್ರಿಂದ ಆಮೇಲೆ ಆಕಾಶಕಾಯಿಗಳು ನೇರ ರೇಖೆಯಲ್ಲಿ ಹೋಗಲು ಬಯಸುವುದು. ಸೊ ಡಿಸೈರ್ ಆಫ್ ಎನ್ ಆಬ್ಜೆಕ್ಟ್ ಟು ಮೂವ್ ಇನ್ ದ ಸ್ಟ್ರೈಟ್ ಲೈನ್. ಸೊ ಯಾವುದೇ ಆಬ್ಜೆಕ್ಟ್ ಆದರೂ ಕೂಡ ಅದು ಸ್ಟ್ರೈಟ್ ಆಗಿ ಹೋಗಕ್ಕೆ ಬಯಸುತ್ತೆ. ಬಟ್ ಏನಾಗುತ್ತೆ ಅದು ಪೇರೆಂಟ್ ಆಬ್ಜೆಕ್ಟ್ ಗ್ರಾವಿಟಿಲಿ ಇರುತ್ತೆ. ಇವಾಗ ಬೆಳಕು ತೊಗೊಂಡಾಗ ಏನಾಗುತ್ತೆ ಬೆಳಕು ಅದು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಪ್ರತಿ ಸೆಕೆಂಡ್ಗೆ. ಸೊ ಹಂಗಾಗಿ ಏನಾಗುತ್ತೆ ಅದು ಸ್ಟ್ರೈಟ್ ಆಗಿ ಕಾಣಿಸ್ಕೊಳ್ತಾ ಅಷ್ಟು ಸ್ಪೀಡ್ ಆಗಿರೋದ್ರಿಂದ ಅದು ಬೇರೆ ಆಬ್ಜೆಕ್ಟ್ ಗ್ರಾವಿಟೇಷನಲ್ ಇನ್ಫ್ಲುಯೆನ್ಸ್ಗೆ ಒಳಗಾಗಲ್ಲ. ಆದರೆ ಈ ನಮ್ಮ ಗ್ರಹಗಳು ಉಪಗ್ರಹಗಳು ಏನಾಗುತ್ತೆ ಇವು ದೈನಂದಿನ ಚಲನೆ ವಾರ್ಷಿಕ ಚಲನೆ ಎರಡೂ ಮಾಡ್ತಾ ನಿಧಾನವಾಗಿ ಚಲಿಸ್ತವೆ. ಸೊ ಹಾಗಾಗಿ ಏನಾಗುತ್ತೆ ಅವು ಬೇರೆ ಒಂದು ಆಬ್ಜೆಕ್ಟ್ಗಳ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಡೋದ್ರಿಂದ ಏನಾಗುತ್ತೆ ಅವು ಕೆಲವೊಂದು ಸಲ ನೇರವಾಗಿ ಹೋಗೋಕೆ ಬಯಸಿದ್ರು ಕೂಡ ಏನಾಗುತ್ತೆ ಅವುಗಳ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಇರೋದ್ರಿಂದ ಏನಾಗುತ್ತೆ ಅದು ಮಾತೃ ಆಬ್ಜೆಕ್ಟಿಂದ ಅಂದರೆ ಬೇರೆ ನಕ್ಷತ್ರಗಳ ವ್ಯಾಪ್ತಿಗೆ ಒಳಪಡೋದ್ರಿಂದ ಏನಾಗುತ್ತೆ ಅವು ಅಂಡಾಕಾರ ಪಥದಲ್ಲಿ ಚಲಿಸ್ತಾ ಹೋಗ್ತವೆ. ಅಂದರೆ ಕೆಲವೊಂದು ಸಲ ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ, ಕೆಲವೊಂದು ಸಲ ಕಡಿಮೆ ಡಿಸ್ಟೆನ್ಸ್ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಕಾರಣ ಅಂತ ಬಂದಾಗ ಏನಾಗುತ್ತೆ ಎಲ್ಲವೂ ಸರಿಯಾಗಿದೆ. ಓಕೆ, ಸೊ ಎಲ್ಲ ಆಪ್ಷನ್ಸು ಇದಕ್ಕೆ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, ಭೂಮಿಯ ದೈನಂದಿನ ಚಲನೆಯು ನಮ್ಮ ಗಮನಕ್ಕೆ ಬಾರದಿರಲು ಕಾರಣ. ಸೊ ವೈ ಕಾಂಟ್ ವಿ ಫೀಲ್ ದ ಡೈಲಿ ರೊಟೇಷನ್ ಸ್ಪೀಡ್ ಆಫ್ ದಿ ಅರ್ತ್. ಸೊ ನಮಗೆ ಗೊತ್ತು ಏನು ಭೂಮಿ ದೈನಂದಿನ ಚಲನೆ ಆಗ್ತಿದೆ, ವಾರ್ಷಿಕ ಚಲನೂ ಆಗ್ತಿದೆ. ದೈನಂದಿನ ಚಲನೆ ಆಗೋದ್ರಿಂದ ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಸಮಯದಲ್ಲಿ ವ್ಯತ್ಯಾಸನೂ ಗೊತ್ತಾಗುತ್ತೆ. ಬಟ್ ಅದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ನಮಗೆ ಗೊತ್ತಿದೆ, ತಿಳುವಳಿಕೆಯಲ್ಲಿದೆ, ಬಟ್ ನಾವು ಅದನ್ನು ಫೀಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಕಾರಣ ಏನು ಅಂತ ಬಂದಾಗ ಸೊ ಅದರ ದೈನಂದಿನ ಚಲನೆ ವೇಗ ಎಲ್ಲ ಕಡೆ ಸಮನಾಗಿರುವುದಿದೆ, ಭೂಮಿಯ ವಿಸ್ತೀರ್ಣ ದೊಡ್ಡದಾಗಿರೋದು, ಅಥವಾ ಅಕ್ಷಾಂಶವಾರು ದೈನಂದಿನ ಚಲನದಲ್ಲಿ ವ್ಯತ್ಯಾಸ ಇರ್ಬೋದು, ಅಥವಾ ಫೈನಲಿ ದೈನಂದಿನ ಚಲನೆ ವೇಗ ಅಕ್ಷಾಂಶವಾರು ವ್ಯತ್ಯಾಸವಿದ್ದರೂ ಅದು ಸ್ಥಿರವಾಗಿರುವುದು. ಸೊ ಇಲ್ಲಿ ಆಪ್ಷನ್ಸ್ ಅಂತ ನೋಡಿದಾಗ ಏನಾಗುತ್ತೆ ಇದಕ್ಕೆ ಡಿ ಆಪ್ಷನ್ ಸರಿಯಾಗಿದೆ. ಯಾವ ರೀತಿ ಅಂದರೆ ಸೊ ಭೂಮಿಯ ದೈನಂದಿನ ಚಲನೆ ವೇಗ ಅಕ್ಷಾಂಶವಾರು ವ್ಯತ್ಯಾಸವಿದ್ದರೂ ಅದು ಸ್ಥಿರವಾಗಿದೆ. ಸೊ ಭೂಮಿ ದೈನಂದಿನ ಚಲನೆ ವೇಗ ಏನಾಗಿದೆ ಇದು ಈಕ್ವೇಟರಿಂದ ಪೋಲ್ಸ್ ಕಡೆ ಕಡಿಮೆ ಆಗ್ತಾ ಹೋಗುತ್ತೆ. ಈಕ್ವೇಟರ್ ಹತ್ರ ಏನಾಗುತ್ತೆ ಲ್ಯಾಂಡ್ ಏರಿಯಾ ಜಾಸ್ತಿ ಇರೋದ್ರಿಂದ ಇದು ಆಲ್ಮೋಸ್ಟ್ 1680 ಕಿಲೋಮೀಟರ್ಸ್ ಪರ್ ಅವರಲ್ಲಿ ಮೂವ್ಮೆಂಟ್ ಆಗುತ್ತೆ. ಅಂದರೆ ಪ್ರತಿ ಗಂಟೆಗೆ ಇದು 1680 ಕಿಲೋಮೀಟರ್ ಮೂವ್ಮೆಂಟ್ ಆಗ್ತಿರೋದು ಈಕ್ವೇಟರ್ ಹತ್ರ. ಇದೇ ಭೂಪ್ರದೇಶ ಏನಾಗುತ್ತೆ ಬೇರೆ ಬೇರೆ ಅಕ್ಷಾಂಶಗಳಿಗೆ ಬಂದಾಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ 0 ಡಿಗ್ರಿಯಿಂದ ಇದು 90 ಡಿಗ್ರಿ ಬರೋಷ್ಟೊತ್ತಿಗೆ ಪೂರ್ತಿ 0 ಆಗ್ತಾ ಬರುತ್ತೆ ವ್ಯತ್ಯಾಸ ಕೂಡ, ಅಂದರೆ ಸ್ಪೀಡ್ ಕೂಡ. ಸೊ ಇದು 0 ಡಿಗ್ರಿ ಹತ್ರ ಈಕ್ವೇಟರ್ ಹತ್ರ 1680 ಕಿಲೋಮೀಟರ್ ಇದ್ದರೆ ಇದು 45 ಡಿಗ್ರಿ ಅಕ್ಷಾಂಶ ಬಂದಾಗ ಏನಾಗುತ್ತೆ ಇದರಲ್ಲಿ ಹಾಫ್ ಅಂದರೆ ಆಲ್ಮೋಸ್ಟ್ 840 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 80 ಡಿಗ್ರಿ ಅಕ್ಷಾಂಶ ಅಂತ ಬಂದಾಗ ಏನಾಗುತ್ತೆ ಕೇವಲ 10 ಕಿಲೋಮೀಟರ್ ಸ್ಪೀಡಲ್ಲಿ ಮೂವ್ಮೆಂಟ್ ಆಗುತ್ತೆ. 89 ಅಕ್ಷಾಂಶ ಅಂತ ಬಂದಾಗ ಏನಾಗುತ್ತೆ ಕೇವಲ 1 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. 90 ಡಿಗ್ರಿ ಪೋಲ್ಸ್ ಹತ್ರ ಬಂದಾಗ ಏನಾಗುತ್ತೆ ಇಲ್ಲಿ 0 ಡಿಗ್ರಿ ಇದು 0 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಇಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ದೈನಂದಿನ ಚಲನೆ ವೇಗ ವ್ಯತ್ಯಾಸವಿದ್ರೂ ಕೂಡ ಏನಾಗುತ್ತೆ ಅದು ಸ್ಥಿರವಾಗಿರುತ್ತೆ. ಅಂದ್ರೆ ಏನು ಈಕ್ವೇಟರ್ ಹತ್ರ ನಾವು ಯಾವಾಗಲೇ ಬಂದರೂ ಕೂಡ ಏನಾಗುತ್ತೆ ಅದು 1680 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ. ಅದೇ 45 ಡಿಗ್ರಿ ಅಕ್ಷಾಂಶ ಹತ್ರ ಬಂದಾಗ ಏನಾಗುತ್ತೆ 840 ಕಿಲೋಮೀಟರ್ ಸ್ಪೀಡಲ್ಲೇ ಮೂವ್ಮೆಂಟ್ ಆಗ್ತಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ನಮಗೆ ಭೂಮಿ ದೈನಂದಿನ ಚಲನೆಯಲ್ಲಿ ವ್ಯತ್ಯಾಸ ನಮಗೆ ಗಮನ ಕಾಣಿಸ್ಕೊಳ್ಳೋದಿಲ್ಲ. ಇವಾಗ ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಆಬ್ಜೆಕ್ಟ್ಸ್ಗಳು ಹಿಂದೆ ಹೋಗೋದು ಗೊತ್ತಾಗುತ್ತೆ. ಸೊ ಅದರರ್ಥ ನಾವು ಬಸ್ಸಲ್ಲಿ ಮೂವ್ಮೆಂಟ್ ಆಗ್ತಿದ್ದೀವಿ ಅಂತ. ಬಟ್ ನಮಗೆ ಬಸ್ದು ಮೂವ್ಮೆಂಟ್ ಆಗ್ತಿರೋದು ಯಾವಾಗ ಗಮನಕ್ಕೆ ಬರುತ್ತೆ ಅಂದರೆ ಬಸ್ಸು ಸ್ಟಾಪ್ ಮಾಡಿ ಬ್ರೇಕ್ ಹಾಕಿ ಹೋಗಿದಾಗ ಏನಾಗುತ್ತೆ ನಮಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ಸೊ ಭೂಮಿ ಏನಾಗ್ತಿದೆ ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗ್ತಿದೆ, ಅದರ ರೊಟೇಷನಲ್ ಸ್ಪೀಡು ಬೇರೆ ಬೇರೆ ಲ್ಯಾಟಿಟ್ಯೂಡ್ಸಲ್ಲಿ ಬೇರೆ ಇದ್ರೂ ಕೂಡ ಅದು ಸ್ಥಿರವಾಗಿದೆ. ಸೊ ಹಂಗಾಗಿ ಏನಾಗುತ್ತೆ ನಮಗೆ ಭೂಮಿ ಎಲ್ಲಾದರೂ ತಿರುಗೋದು ಒಂದ್ಸಲ ನಿಂತ್ಕೊಂಡು ಮತ್ತೆ ತಿರುಗಿದ್ರೆ ಏನಾಗುತ್ತೆ ಆವಾಗ ಜರ್ಕ್ ಹೊಡೆದಂಗಾಗಿ ಭೂಮಿ ತಿರುಗ್ತಾ ಇರೋದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಆಪ್ಷನ್ ಇದಕ್ಕೆ ಡಿ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಭೂಮಿಯ ವಾರ್ಷಿಕ ಚಲನೆಯ ವೇಗ ಈ ಕೆಳಕಂಡ ಯಾವ ದಿನದಿಂದ ಹೆಚ್ಚಾಗಿರುತ್ತದೆ? ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಸ್ ದ ಅರ್ತ್ ರೆವಲ್ಯೂಷನ್ ಸ್ಪೀಡ್ ವಿಲ್ ಬಿ ಮೋರ್? ಸೊ ಇಲ್ಲಿ ನೋಡಿದಾಗ ಆಪ್ಷನ್ಸಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ, ಅಥವಾ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾಗ, ಅಥವಾ ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ, ಡ್ಯೂರಿಂಗ್ ಆ್ಯಪ್ಹೀಲಿಯಾನ್ ಅಥವಾ ಪೆರಿಹಿಲಿಯನ್ ಆಫ್ ದ ಸನ್ ಆರ್ ಪೆರಿಜಿಯಾ ಆಫ್ ದಿ ಸನ್ ಅಥವಾ ಪೆರಿಜಿಯಾ ಆಫ್ ದಿ ಮೂನ್. ಸಾರಿ, ಇಲ್ಲಿ ಮೂನ್ ಆಗಬೇಕಿದು, ಪೆರಿಜಿಯಾ ಆಫ್ ದಿ ಮೂನ್. ಸೊ ಇಲ್ಲಿ ಏನಾಗುತ್ತೆ ಆಗಲೇ ಭೂಮಿಯ ವಾರ್ಷಿಕ ಚಲನೆ ಅಂತ ಬಂದಾಗ ಏನಾಗುತ್ತೆ ಇದು ಕೂಡ ಭೂಮಿಯ ವಾರ್ಷಿಕ ಚಲನೆ ಎಲ್ಲ ಕಡೆ ಸಮನಾಗಿರೋದಿಲ್ಲ. ಇದು ಎಕ್ಸಾಕ್ಟಾಗಿ 365 ದಿವಸದಲ್ಲಿ ಸೂರ್ಯನ ಸುತ್ತ ಒಂದು ವಾರ್ಷಿಕ ಚಲನೆ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಇದರ ಸ್ಪೀಡ್ ಏನಾಗುತ್ತೆ ಅಗೇನ್ ಕೆಲವೊಂದು ಸಲ ತುಂಬ ಜಾಸ್ತಿ ಇರುತ್ತೆ, ಕೆಲವೊಂದು ಸಲ ಸ್ಲೋ ಆಗಿರುತ್ತೆ. ಯಾವಾಗ ಅಂದರೆ ಅಗೇನ್ ಹೇಳ್ದಂಗೆ ಭೂಮಿ ಏನಾಗುತ್ತೆ ಇದು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟಿದೆ. ಯಾವಾಗ ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ ಸೂರ್ಯನ ಗುರುತ್ವಾಕರ್ಷಣ ವ್ಯಾಪ್ತಿ ಭೂಮಿ ಮೇಲೆ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಭೂಮಿ ನಿಧಾನಗತಿಯಲ್ಲಿ ವಾರ್ಷಿಕ ಚಲನೆ ಮಾಡ್ತಾ ಇರ್ತಾರೆ. ಸೊ ಅದು ಎಕ್ಸಾಕ್ಟ್ಲಿ ನಮಗೆ ಗೊತ್ತಿರಂಗೆ ಏನಾಗುತ್ತೆ ಜುಲೈ 4ರಂದು, ಯಾಕೆಂದರೆ ಜುಲೈ 4ರಂದು ಏನಾಗುತ್ತೆ ಭೂಮಿ ಮತ್ತು ಸೂರ್ಯನ ಮಧ್ಯಂತರ 152 ಮಿಲಿಯನ್ ಕಿಲೋಮೀಟರ್ಸ್ ಇರುತ್ತೆ. ಜನರಲ್ ಆಗಿರೋದು 150 ಮಿಲಿಯನ್ ಕಿಲೋಮೀಟರ್ಸು, ಬಟ್ 2 ಮಿಲಿಯನ್ ಕಿಲೋಮೀಟರ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ, ಅದು ಜುಲೈ 4ರಲ್ಲಿ. ಸೊ ಅಂದರೆ ಸೂರ್ಯ ಏನಾಗುತ್ತೆ ಅದು ಉಚ್ಚ ಸ್ಥಾನದಲ್ಲಿದ್ದಾಗ, ಪೆರಿಹಿಲಿಯನ್ ಆಫ್ ದಿ ಸನ್.
ಯಾಕೆಂದರೆ ಸೊ ಈ ದಿನದಲ್ಲಿ ಏನಾಗುತ್ತೆ, ಸೂರ್ಯ ಮತ್ತು ಭೂಮಿ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಗ್ರಾವಿಟಿ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ವಾರ್ಷಿಕ ಚಲನೆ ವೇಗ ಯಾವ ದಿನದಂದು ಹೆಚ್ಚಾಗಿರುತ್ತೆ ಅಂತ ಕೇಳ್ತದೆ. ಸೊ ಹೆಚ್ಚಾಗಿರೋದು ಯಾವಾಗ, ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ಕಡಿಮೆ ಇದ್ದಾಗ. ಯಾಕೆಂದರೆ ಸೂರ್ಯನದು ಗ್ರಾವಿಟೇಷನಲ್ ಇನ್ಫ್ಲುಯೆನ್ಸು ಭೂಮಿ ಮೇಲೆ ಜಾಸ್ತಿ ಅಪ್ಲೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಫಾಸ್ಟಾಗಿ ರೆವಲ್ಯೂಷನ್ ಮಾಡ್ಕೊಂಡು ಬರುತ್ತೆ. ಸೊ ಇದು ಆಗೋದು ನಮಗೆ January 3 January 3 ಏನಾಗುತ್ತೆ, ಅದನ್ನು ನಾವು ಪೆರಿಹಿಲಿಯನ್ ಆಫ್ ದಿ ಸನ್ ಅಂತ ಕರಿತೀವಿ. ಸೂರ್ಯ ನೀಚ ಸ್ಥಾನದಲ್ಲಿದ್ದಾಗ, ನೀಚ ಅಂದರೆ ತುಂಬ ಹತ್ತಿರದಲ್ಲಿದ್ದಾಗ. ಸೊ ಹಂಗಾಗಿ ಏನಾಗುತ್ತೆ, ಆಪ್ಷನ್ ಇದು ಬಿ ಸರಿಯಾಗಿದೆ. ಡ್ಯೂರಿಂಗ್ ದಿ ಪೆರಿಹಿಲಿಯನ್ ಆಫ್ ದಿ ಸನ್. ಪೆರಿ ಅಂದರೆ ನೀಚ, ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ತುಂಬ ಕಡಿಮೆ ಇರುತ್ತೆ. ಅದು ಯಾವಾಗ ಕೇವಲ 147 ಮಿಲಿಯನ್ ಕಿಲೋಮೀಟರ್ಸ್ ಇರುತ್ತೆ. ಆ್ಯಾವ್ರೇಜ್ 150, ಜಾಸ್ತಿ ಇದ್ದಾಗ 150 ಆಗುತ್ತೆ, ಕಡಿಮೆ ಇದ್ದಾಗ 147 ಆಗುತ್ತೆ. ಸೊ ಭೂಮಿಯ ದೈನಂದಿನ ಚಲನ ವೇಗ ನಿಧಾನವಾಗಿ ಆಗೋದು 152 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದ್ದಾಗ. ಯಾವಾಗ ಆ್ಯಪ್ ಹಿಲಿಯನಲ್ಲಿದ್ದಾಗ ನಿಧಾನವಾಗಿ ಆಗುತ್ತೆ. ಪೆರಿ ಹಿಲಿಯನ್ ಹತ್ರ ಇದ್ದಾಗ ಏನಾಗುತ್ತೆ, ತುಂಬ ಫಾಸ್ಟಾಗಿ ರೆವಲ್ಯೂಷನ್ ಆಗ್ತಾ ಇರುತ್ತೆ. ಓಕೆ, ಸೊ ಹೆಚ್ಚಾಗಿರೋದು ಅಂತ ಬಂದಾಗ ಆಪ್ಷನ್ ಬಿ ಇದಕ್ಕೆ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, ಸಾಗರಗಳ ಮೂಲಕ ಪ್ರಪಂಚ ಪರ್ಯಟನೆ ಮಾಡಿ ಭೂಮಿಯ ದುಂಡಾಗಿದೆ ಎಂದು ಖಚಿತಪಡಿಸಿದವರು ಯಾರು? ಹೂ ಅಮಂಗ್ ದಿ ಫಾಲೋಯಿಂಗ್ ಡೆಮಾನ್ಸ್ಟ್ರೇಟೆಡ್ ದಿ ಅರ್ತ್ ರೌಂಡ್ ಇನ್ ಶೇಪ್ ಬೈ ಟ್ರಾವೆಲಿಂಗ್ ಥ್ರೂ ದಿ ಓಷನ್ಸ್ ಅರೌಂಡ್ ದಿ ಅರ್ತ್. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ಸು, ಅಗೇನ್ ಭೂಮಿ ಯಾವ ಆಕಾರದಲ್ಲಿದೆ, ದುಂಡಾಗಿದೆಯೋ ಅಥವಾ ಚಪ್ಪಟೆ ಆಕಾರದಲ್ಲಿದೆಯೋ ಅನ್ನೋದಕ್ಕೆ ಸಾಕಷ್ಟು ಗೊಂದಲಗಳಿತ್ತು. ಯಾಕೆಂದರೆ ಭೂಮಿ ದುಂಡಾಗಿರೋದ್ರಿಂದ ಏನಾಗುತ್ತೆ, ಅದು ನೋಡಿದವ್ರಿಗೆ ಕೊನೆ ಒಂದು ಹಂತಕ್ಕೆ ಹೋದಾಗ ಭೂಮಿ ಪಾತಾಳಕ್ಕೆ ಬೀಳ್ತೀವಿ ಅಥವಾ ಸಮತಟ್ಟಾಗಿದೆ, ನಾವು ತುದಿಗೆ ಹೋದರೆ ಕೆಳಗಡೆ ಬೀಳ್ತೀವಿ ಅಂತ ಸಾಕಷ್ಟು ಕಲ್ಪನೆ ಇತ್ತು. ಬಟ್ ಆದರೆ ಏನಾಗುತ್ತೆ, ಭೂಮಿ ದುಂಡಾಕಾರವಾಗಿರೋದು ಅನ್ನೋದಕ್ಕೆ ಸಾಕಷ್ಟು ಪ್ರಾತ್ಯಕ್ಷಿಗಳನ್ನ ಕೊಡ್ತಾರೆ. ಅದನ್ನು ಪ್ರೂವ್ ಮಾಡಬೇಕು ಅಂತ ಆದಾಗ ಏನಾಗುತ್ತೆ, ಕೊಲಂಬಸ್ ಮತ್ತು ಫರ್ಡಿನಾಂಡ್ ಮೆಗಲನ್ ಇವರೇನು ಮಾಡ್ತಾರೆ, ಭೂಮಿ ಅಂತ ಬಂದಾಗ ಇಲ್ಲಿ ದಕ್ಷಿಣ ಅಮೇರಿಕಾ ಅಂತ ಬಂದಾಗ ಇದ್ರ ಮೂಲಕ ಪೆಸಿಫಿಕ್ ಸಾಗರದಿಂದ ಎಲ್ಲ ಸಾಗರಗಳ ಮೂಲಕ ಶಿಪ್ ಮೂಲಕ ಹೋಗಿ ಬಂದು ಏನಾಗುತ್ತೆ, ಇವರು ಕೊಲಂಬಸ್ ಮತ್ತು ಮೆಗ್ಲನ್ ಇವರು ಭೂಮಿ ದುಂಡಾಗಿದೆ, ಸೊ ನಾವು ಎಷ್ಟೇ ದೂರ ಸುತ್ತಾಕೊಂಡ್ಬಂದ್ರೂ ಕೂಡ ಎಲ್ಲೂ ನಾವು ಬೀಳೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ. ಇದು ಪೈಥಾಗರಸ್ ಆಗಲ್ಲ, ಐಸಾಕ್ ನ್ಯೂಟನ್ ಆಗಲ್ಲ, ಟಾಲಮಿನೂ ಆಗಲ್ಲ. ಸೊ ಆಪ್ಷನ್ ಏನಾಗುತ್ತೆ ಇದಕ್ಕೆ, ಕೊಲಂಬಸ್ ಮತ್ತು ಫರ್ಡಿನಾಂಡ್ ಮೆಗಲನ್. ಸೊ ಇವರು ಕೂಡ ಆನ್ ದ ವೇ ಬರಬೇಕಾದ್ರೆ ಏನಾಗುತ್ತೆ, ಭೂಮಿ ಸುತ್ತಾಗ್ತಿರ್ಬೇಕಾದ್ರೆ ಎಲ್ಲ ಸಾಗರಗಳಿಗೂ ಹೆಸರಿಡ್ತಾನೆ ಬರೋದು ಇವರೇ ಆಗುತ್ತೆ. ಮುಂದಿನ ಪ್ರಶ್ನೆ, ಭೂಕೇಂದ್ರ ಸಿದ್ಧಾಂತದ ಪ್ರಕಾರ ಸೂರ್ಯ ಸೇರಿದಂತೆ ಎಲ್ಲ ಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ ಎಂಬುದು ಈ ಸಿದ್ಧಾಂತ ಆಗುತ್ತೆ. ಸೊ ಈ ಸಿದ್ಧಾಂತವನ್ನು ನೀಡಿದವರು ಯಾರು? ಅಕಾರ್ಡಿಂಗ್ ಟು ಜಿಯೋಸೆಂಟ್ರಿಕ್ ಥಿಯರಿ, ದ ಸನ್ ಅಲಾಂಗ್ ವಿತ್ ದ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಸೊ ಹೂ ಗಿವ್ ದಿಸ್ ಥಿಯರಿ? ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಪೈಥಾಗರಸ್ ಇದೆ, ಮೆಗಲನ್ ಇದೆ, ಕೆಪ್ಲರ್ ಇದೆ, ಟಾಲಮಿ ಇದೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಬಂದಾಗ ಏನಾಗುತ್ತೆ, ಟಾಲಮಿ ಅವರು ಈ ಒಂದು ಜಿಯೋಸೆಂಟ್ರಿಕ್ ಥಿಯರಿನ ಕೊಡ್ತಾರೆ. ಓಕೆ, ಸೊ ಟಾಲಮಿ. ಮುಂದಿನ ಪ್ರಶ್ನೆ, ಪೆಸಿಫಿಕ್ ಅಗ್ನಿವೃತ್ತದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಓಕೆ, ಹೂ ಪ್ರಪೋಸ್ ದಿ ಕಾನ್ಸೆಪ್ಟ್ ಆಫ್ ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್? ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಪ್ರೊಫೆಸರ್ ಹ್ಯಾರಿ ಹೆಸ್ ಇದೆ, ಹುಗೋ ಬೆನಿಯಫ್ ಇದೆ, ಕೋರಿಯಾಲಿಸ್ ಇದೆ, ಜೇವರ್ ಮಾರ್ಗನ್ ಇದೆ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಅಂತ ಬಂದಾಗ ಏನಾಗುತ್ತೆ, ಪ್ರೊಫೆಸರ್ ಹುಗೋ ಬೆನಿಯಫ್ ಇವರು ಆ್ಯಕ್ಚುಲಿ ಭೂಕಂಪನ ಶಾಸ್ತ್ರಜ್ಞರು, ಸೀಸ್ಮಾಲಜಿಸ್ಟ್. ಸೊ ಹಂಗಾಗಿ ಏನಾಗುತ್ತೆ, ಪೆಸಿಫಿಕ್ ಓಷನ್ ಇದೆ, ಇದ್ರ ಸುತ್ತ ನೋಡ್ಕೊಂಡಾಗ ಇಲ್ಲಿ ನಾರ್ತ್ ಅಮೆರಿಕಾ ಇದೆ, ಈ ಕಡೆ ಸೌತ್ ಅಮೆರಿಕಾ ಪ್ಲೇಟ್ ಇದೆ, ಈ ಕಡೆ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಇಲ್ಲಿ ಫಿಲಿಪೈನ್ ಪ್ಲೇಟ್ ಇದೆ, ಈ ಕಡೆ ಬಂದಾಗ ಯುರೇಷಿಯನ್ ಪ್ಲೇಟ್ ಇದೆ. ಅಗೇನ್ ಡಿಸ್ಕಷನ್ ಮಾಡಿರ್ತಾರೆ, ಏನಾಗುತ್ತೆ, ಪೆಸಿಫಿಕ್ ಪ್ಲೇಟ್ ಇದರ ವೃತ್ತಾಕಾರವಾಗಿ ಚಲಿಸೋದ್ರಿಂದ ಏನಾಗುತ್ತೆ, ಇದು ನೆರೆಹೊರೆಯ ಎಲ್ಲ ಪ್ಲೇಟ್ಸ್ಗಳ ಜೊತೆ ಏನಾಗುತ್ತೆ, ಫ್ರಿಕ್ಷನ್ ಆಗೋದ್ರಿಂದ ಇಲ್ಲಿ ಭೂಕಂಪನ ಮತ್ತು ಜ್ವಾಲಾಮುಖಿಗಳಾಗ್ತಾ ಇದೆ. ಸೊ ಹಂಗಾಗಿ ಅದನ್ನು ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರೀತಾರೆ. ಸೊ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದು ಪ್ರೊಫೆಸರ್ ಹುಗೋ ಬೆನಿಯಾಫ್. ಇವರು ಆ್ಯಕ್ಚುಲಿ ಭೂಕಂಪನ ಶಾಸ್ತ್ರಜ್ಞರು. ಸೊ ಪ್ರೊಫೆಸರ್ ಹ್ಯಾರಿಯಸ್ ಇವರೇನಾಗುತ್ತೆ, ಸಮುದ್ರ ತಳದ ಹರಡುವಿಕೆ ಸಿದ್ಧಾಂತವನ್ನು ಕೊಡ್ತಾರೆ. ಅಂದರೆ ಇಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಇರ್ಬೋದು, ಈ ಕಡೆ ಯುರೋಪ್ ಮತ್ತು ಈ ಕಡೆ ಆಫ್ರಿಕಾ, ಈ 4 ಖಂಡಗಳ ಮಧ್ಯೆ ಅಟ್ಲಾಂಟಿಕ್ ಓಷನ್ ಇದೆ. ಈ 4 ಪ್ಲೇಟ್ಸ್ ಈ ಕಡೆ ಬೇರೆ ಬೇರೆ ಆಗ್ತಿರೋದ್ರಿಂದ ಏನಾಗುತ್ತೆ, ಇದ್ರ ಕೆಳಭಾಗದಲ್ಲಿ ಬಿರುಕು ಬಿಟ್ಕೊಂಡು ಇದ್ರ ಕೆಳಗಡೆಯಿಂದ ಜ್ವಾಲಾಮುಖಿ ಸ್ಫೋಟ ಆಗ್ತಿದೆ ನಿಧಾನವಾಗಿ. ಅದು ಅಟ್ಲಾಂಟಿಕ್ ಸಾಗರದ ತಳಭಾಗದಲ್ಲೇ ಆಗ್ತಿದೆ. ಸೊ ಹಂಗಾಗಿ ಇದು ಇಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಹೊಸ ಭೂಸ್ವರೂಪ ರಚನೆ ಆಗ್ತಿರುತ್ತೆ. ಸೊ ಹಂಗಾಗಿ ಅಟ್ಲಾಂಟಿಕ್ ಸಾಗರದ ತಳಭಾಗ ವಿಸ್ತರಿಸಿದೆ. ಸೊ ಅದನ್ನು ಸಮುದ್ರ ತಳದ ಹರಡುವಿಕೆ ಸಿದ್ಧಾಂತ ಹೇಳಿದ್ವಿ, ಸಿ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ. ಅದನ್ನು ಕೊಟ್ಟಿದ್ದು ಪ್ರೊಫೆಸರ್ ಹ್ಯಾರಿಯಸ್ ಅವರು. ಬಟ್ ಇಲ್ಲಿ ಅಗ್ನಿವೃತ್ತ ಅಂತ ಬಂದಾಗ ಪ್ರೊಫೆಸರ್ ಹುಗೋ ಬೆನಿಯಾಫ್ ಆಗುತ್ತೆ. ಸೊ ಜೇವರ್ ಮಾರ್ಗನ್ ಇವರೇನಾಗುತ್ತೆ, ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯನ್ನು ಕೊಡ್ತಾರೆ. ಕೋರಿಯಾಲಿಸ್ ಇವರೇನಾಗುತ್ತೆ, ಇವರು ಉತ್ತರಾರ್ಧ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ಮಾರುತಗಳಿಗೆ ಅನುಗುಣವಾಗಿ ವಸ್ತುಗಳು ಎಡಕ್ಕೆ ಮತ್ತು ಬಲಕ್ಕೆ ವಾಲ್ತಾ ಇರೋದು ಅನ್ನೋದನ್ನು ಅದನ್ನು ಪ್ರಾತ್ಯಕ್ಷಿತೆ ಕೊಡ್ತಾರೆ. ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಕೇವಲ ಪ್ರೊಫೆಸರ್ ಹುಗೋ ಬೆನಿಯಾಫ್. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಭೂಕಂಪನದ ಅಲೆಗಳು ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೀಸ್ಮಿಕ್ ವೇವ್ಸ್ ಆರ್ ಮೋರ್ ಡೇಂಜರಸ್? ಸೊ ಆಪ್ಷನ್ಸ್ ನೋಡೋದಾದ್ರೆ ಪ್ರಾಥಮಿಕ ಅಲೆಗಳಿದೆ, ದ್ವಿತೀಯ ಇದೆ, ಮೇಲ್ಮೈ ಅಲೆಗಳು ಅಥವಾ ಎಲ್ಲವೂ ಹೌದು, ಪ್ರೈಮರಿ, ಸೆಕೆಂಡ್ರಿ, ಸರ್ಫೇಸ್ ಅಥವಾ ಆಲ್ ಆಫ್ ದಿ ಅಬೋ ಅಂತ. ಸೊ ಭೂಕಂಪನ ಅಂತ ಬಂದಾಗ ಏನಾಗುತ್ತೆ, ಅಗೇನ್ ಇಲ್ಲಿ ಭೂಕಂಪನ ಬಂದಾಗ ಏನಾಗುತ್ತೆ, ಅಲೆಗಳನ್ನು ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಸೀಸ್ಮಿಕ್ ವೇವ್ಸನ್ನು, ಭೂಕಂಪನದ ಅಲೆಗಳನ್ನು
ಸೊ ಬಾಡಿ ವೇವ್ಸ್ ಅಂತ ಒಂದಾದರೆ ಬೂಕಾಯಿ ಅಲೆಗಳು ಮತ್ತು ಇನ್ನೊಂದು ಸರ್ಫೇಸ್ ವೇವ್ಸ್ ಮೇಲ್ಮೈ ಅಲೆಗಳಂತ ಹೇಳಲಾಗುತ್ತೆ. ಈ ಬೂಕಾಯಿ ಅಲೆಗಳಂತ ಅಂದಾಗ ಏನಾಗುತ್ತೆ, ಇವು ಭೂಮಿಯ ಪೂರ್ತಿ ಆಳ ಭಾಗದಲ್ಲಿ ಏನಾಗುತ್ತೆ ಇಲ್ಲಿಂದ ಒರಿಜಿನೇಟ್ ಆಗ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಭೂಮಿಯ ಮೇಲ್ಮೈ ಬರೋಷ್ಟೊತ್ತಿಗೆ ಇವು ತುಂಬ ವೀಕ್ ಆಗಿರ್ತವೆ ಅಥವಾ ಇವುಗಳಿಂದ ಏನಾಗುತ್ತೆ ಅತಿ ಹೆಚ್ಚು ಹಾನಿ ಉಂಟಾಗಲ್ಲ. ಅದೇ ಈ ಬೂಕಾಯಿ ಅಲೆಗಳು ಬಂದು ಭೂಮಿಯ ಮೇಲ್ಮೈಯನ್ನು ತಲುಪಿದಾಗ ಏನಾಗುತ್ತೆ ಅಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಹೊಸ ಅಲೆಗಳು ಉಂಟಾಗುತ್ತೆ. ಸೊ ಅವೇ ಮೇಲ್ಮೈ ಅಲೆಗಳು. ಸೊ ಹಂಗಾಗಿ ಏನಾಗುತ್ತೆ ಮೇಲ್ಮೈ ಅಲೆಗಳಿಂದ ನಮಗೆ ಅತಿ ಹೆಚ್ಚು ಹಾನಿ ಉಂಟಾಗುತ್ತೆ ಹೊರತು ಪ್ರಾಥಮಿಕ ಮತ್ತು ದ್ವಿತೀಯ ಅಲೆಗಳಿಂದ ಅಲ್ಲ. ಓಕೆ, ಸೊ ಹಂಗಾದರೆ ಸರ್ಫೇಸ್ ವೇವ್ಸ್ ಆರ್ ಮೋರ್ ಡ್ಯಾಮೇಜಿಂಗ್. ಓಕೆ, ಸೊ ಆಪ್ಷನ್ ಇದಕ್ಕೆ ಸಿ ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಅಲೆಗಳು ಭೂಮಿಯ ಒಳಪದರಗಳ ಕುರಿತಂತೆ ಪರೋಕ್ಷವಾಗಿ ಮಾಹಿತಿ ನೀಡುತ್ತವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೀಸ್ಮಿಕ್ ವೇವ್ಸ್ ಗಿವ್ ಇಂಡೈರೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್ ಇಂಟೀರಿಯರ್ ಲೇಯರ್ಸ್? ಸೊ ಆಪ್ಷನ್ಸ್ ನೋಡಿದ್ರೆ ಅಗೇನ್ ಪ್ರೈಮರಿ ವೇವ್ಸ್ ಇದೆ, ಸೆಕೆಂಡರಿ ವೇವ್ಸ್ ಇದೆ, ಮೇಲ್ಮೈ ಅಲೆಗಳು ಎಲ್ಲವೂ ಹೌದು. ಸೊ ಇಲ್ಲಿ ಅಗೇನ್ ಮಾತಾಡೋತ್ರ ಏನಾಗುತ್ತೆ, ಪ್ರೈಮರಿ ಸೆಕೆಂಡರಿ ವೇವ್ಸ್ ಇವನ್ನ ಬಾಡಿ ವೇವ್ಸ್ ಅಂತ ಕರಿತೀವಿ. ಈ ಪ್ರೈಮರಿ ಮತ್ತು ಸೆಕೆಂಡರಿ ವೇವ್ಸ್ ತಗೊಂಡಾಗ ಏನಾಗುತ್ತೆ, ಈ ಪ್ರಾಥಮಿಕ ಅಲೆಗಳು ಇವುಗಳ ವೇಗ ತುಂಬ ಜಾಸ್ತಿ ಇರುತ್ತೆ. ಸೊ ಎಷ್ಟು ಅಂದರೆ ಆಲ್ಮೋಸ್ಟ್ 10 to 12 ಕಿಲೋಮೀಟರ್ಸ್ ಪರ್ ಸೆಕೆಂಡಲ್ಲಿ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ. ಹಂಗಾಗಿ ಪ್ರೈಮರಿ ವೇವ್ಸ್ ಅಂತ ಕರಿತೀವಿ. ಇವುಗಳ ಇನ್ನೊಂದು ಬೇಸಿಕ್ ನೇಚರ್ ಏನಂದರೆ ಇವು ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಶಿಯಸ್, ಘನ, ದ್ರವ ಮತ್ತು ಅನಿಲ 3 ಪದರಗಳ ಮೂಲಕ ಅದು ಬರುತ್ತೆ. ಸೊ ಹಂಗಾಗಿ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆದರೆ ದ್ವಿತೀಯ ಅಲೆಗಳಂತ ಬಂದಾಗ ಏನಾಗುತ್ತೆ, ಸೆಕೆಂಡರಿ ವೇವ್ಸು ಇವು ಕೇವಲ ಸಾಲಿಡ್ ಘನ ಪದರದ ಮೂಲಕ ಮಾತ್ರ ಹಾದು ಬರ್ತವೆ. ಆದರೆ ಲಿಕ್ವಿಡ್ ಮತ್ತು ಗ್ಯಾಶಿಯಸ್ ದ್ರವ ಮತ್ತು ಅನಿಲ ಪದರಗಳ ಮೂಲಕ ಹಾದು ಬರೋದಿಲ್ಲ. ಸೊ ಹಂಗಾಗಿ ಯಾವಾಗ ಇವು ಒಂದು ಪದರದ ಮೂಲಕ ಹಾದು ಬರೋದಿಲ್ವ ಅವಾಗ ಗೊತ್ತಾಗುತ್ತೆ ಅಲ್ಲಿ ನಮಗೆ ಭೂಮಿ ಅಂತರಾಳದಲ್ಲಿ ಒಂದು ಬೇರೆ ದ್ರವ ಪದರ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ಪರೋಕ್ಷವಾಗಿ ಮಾಹಿತಿ ನೀಡೋದು ನಮಗೆ ದ್ವಿತೀಯ ಅಲೆಗಳೇ ಹೊರತು ಪ್ರಾಥಮಿಕ ಅಲೆಗಳಲ್ಲ. ಸೊ ಮೇಲ್ಮೈ ಅಲೆಗಳು ಕೂಡ ಭೂಮಿ ಮೇಲ್ಮೇಲೆ ಬರೋದ್ರಿಂದ ಏನಾಗುತ್ತೆ, ಸೊ ಅಲ್ಲೂ ಕೂಡ ನಮಗೆ ಹೆಚ್ಚು ಮಾಹಿತಿ ಸಿಗಲ್ಲ. ಸೊ ಹಂಗಾಗಿ ಆಪ್ಷನ್ ಬಿ ಮಾತ್ರ ಇದಕ್ಕೆ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, ಸಂಪೂರ್ಣವಾಗಿ ಇಂಗಾಲಾಂಶದಿಂದ ನಿರ್ಮಾಣವಾದ ಶಿಲೆಗಳಂದರೆ ರಾಕ್ಸ್ ಹ್ಯಾವಿಂಗ್ ದಿ ಕಾರ್ಬನ್ ಎಲಿಮೆಂಟ್ ಆರ್. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ಸು ಗ್ರಾಫೈಟ್ ಮತ್ತು ವಜ್ರ, ಗ್ರಾಸೈಟ್ ಮತ್ತು ರೂಬಿ, ಅಬ್ರಕ ಮತ್ತು ನೀಸ್, ನೀಲ್. ಸೊ ಗ್ರಾಫೈಟ್ ಡೈಮಂಡ್ ಇದೆ, ಗ್ರಾಸೈಟ್ ರೂಬಿ ಇದೆ, ಮೈಕಾ ಮತ್ತು ನೀಸ್ ಇದೆ. ಸೊ ಆಲ್ ಆಫ್ ದಿ ಅಬೌವ್. ಇದರಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಕೇವಲ ಗ್ರಾಫೈಟ್ ಮತ್ತು ಡೈಮಂಡ್. ಓಕೆ, ಸೊ ಇವೆರಡರಲ್ಲಿ ಏನಾಗುತ್ತೆ ಕಾರ್ಬನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಕೋಲ್ ಏನಾಗುತ್ತೆ, ಇದರಲ್ಲಿ ಕೂಡ ಕಾರ್ಬನ್ ಕಂಟೆಂಟ್ ಇರುತ್ತೆ. ಇದು ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡ ಬಿದ್ದಾಗ ಏನಾಗುತ್ತೆ ಇದು ಡೈಮಂಡ್ ವಜ್ರ ಆಗಿ ಬದಲಾಗುತ್ತೆ. ಸೊ ಆ ಥರ ನೋಡಿಕೊಂಡಾಗ ಗ್ರಾಫೈಟ್ ಮತ್ತು ಡೈಮಂಡ್ ಇವೆರಡರಲ್ಲಿ ಏನಾಗುತ್ತೆ ಇಂಗಾಲದ ಅಂಶ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇವು ಸಂಪೂರ್ಣವಾಗಿ ಇಂಗಾಲಾಂಶದಿಂದ ನಿರ್ಮಾಣ ಆಗಿರೋದು. ಸೊ ಗ್ರಾಫೈಟ್ ಮತ್ತು ಡೈಮಂಡ್. ಮುಂದಿನ ಪ್ರಶ್ನೆ, ಪಳೆಯುಳಿಕೆಗಳ ಕಾಲಮಾನವನ್ನು ಕಂಡುಹಿಡಿಯಲು ಯಾವ ಒಂದು ಪರೀಕ್ಷೆಯನ್ನು ಮಾಡುವರು? ದ ಟೆಸ್ಟ್ ಕಂಡಕ್ಟೆಡ್ ಟು ಐಡೆಂಟಿಫೈ ದಿ ಏಜ್ ಆಫ್ ದಿ ಫಾಸಿಲ್ಸ್. ಸೊ ಇಲ್ಲಿ ಬಂದಾಗ ನೋಡೋದ್ರ ಆಪ್ಷನ್ಸು ಕಾರ್ಬನ್ ಡೇಟಿಂಗ್ ಇದೆ, ಹೈಡ್ರೋಜನ್ ಡೇಟಿಂಗ್ ಇದೆ, ಆಮ್ಲಜನಕ ಡೇಟಿಂಗ್ ಇದೆ. ಸೊ ನನ್ ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ಬಂದಾಗ ಪಳೆಯುಳಿಕೆಗಳು ಫಾಸಿಲ್ಸ್ ಅಂತ ಬಂದಾಗ ಏನಾಗುತ್ತೆ, ಇದರಲ್ಲಿ ಸರ್ಟನ್ಲಿ ಕಾರ್ಬನ್ ಕಂಟೆಂಟ್ ಇರುತ್ತೆ. ಸ್ಟಡಿ ಅಬೌಟ್ ಫಾಸಿಲ್ಸ್ ಈಸ್ ಕಾಲ್ಡ್ ಪೇಲಿಯಂಟಾಲಜಿ. ಓಕೆ, ಪೇಲಿಯಂಟಾಲಜಿ ಅಂತ ಕರೀತಾರೆ. ಎರಡನೇದು, ಈ ಪಳೆಯುಳಿಕೆಗಳ ಕಾಲಮಾನವನ್ನು ಕಂಡುಹಿಡಿಯೋದಕ್ಕೆ ನಾವು ಕಾರ್ಬನ್ ಡೇಟಿಂಗ್ ಟೆಕ್ನಿಕ್ ಅಂತ ಬಳಸಲಾಗುತ್ತೆ. ಓಕೆ, ಸೊ ಕಾರ್ಬನ್ ಅಂಶ ಬಂದಾಗ ಏನಾಗುತ್ತೆ, ಇದರಲ್ಲಿ C12 ಮತ್ತು C14 ಅಂತ 2 ಐಸೋಟೋಪ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ C14 ಅಂಶ ಏನಾಗುತ್ತೆ ಗ್ರಾಜುವಲಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ C12 ಅಂಶ ಕಾರ್ಬನ್ 12 ಅಂಶ ಐಸೋಟೋಪ್ಸ್ ಏನಾಗುತ್ತೆ ಇದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಕಾರ್ಬನ್ 14 ಅಂಶ ಎಷ್ಟು ಕಡಿಮೆ ಆಗಿದೆ C12ಗೆ ಹೋಲಿಕೆ ಮಾಡಿಕೊಂಡಾಗ ಇದರ ಆಧಾರದ ಮೇಲೆ ಏನಾಗುತ್ತೆ ಪಳೆಯುಳಿಕೆಗಳ ಕಾಲಮಾನವನ್ನು ಕಂಡುಹಿಡಿಯೋದು. ಸೊ ಅದನ್ನೇ ಕಾರ್ಬನ್ ಡೇಟಿಂಗ್ ಟೆಕ್ನಿಕ್ ಅಂತ ಕರೆಯೋದು. ಸೊ ಆಪ್ಷನ್ ಇದಕ್ಕೆ ಎ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಿರೋದು. ಸೊ ಎಲ್ಲ ವಿಧವಾದ ಶಿಲೆಗಳು ಅಣು ವಿಕಿರಣತೆಯನ್ನು ಹೊಂದಿದ್ದು ಉಷ್ಣಾಂಶವನ್ನು ಹೊರಹಾಕುತ್ತವೆ. ಸೊ ಆಲ್ ಟೈಪ್ಸ್ ಆಫ್ ರಾಕ್ಸ್ ಹ್ಯಾವ್ ದಿ ರೇಡಿಯಾಕ್ಟಿವ್ ಡಿಕೆ ಅಂಡ್ ಎಮಿಟ್ ದಿ ಹೀಟ್. ನೆಕ್ಸ್ಟ್, ಯುರೇನಿಯಂ ಮತ್ತು ಥೋರಿಯಂ ಕಣಗಳು ಅತಿ ಹೆಚ್ಚು ಶಾಖವನ್ನು ಹೊರಹಾಕುತ್ತವೆ. ಸೊ ಯುರೇನಿಯಂ ಅಂಡ್ ಥೋರಿಯಂ ಎಲಿಮೆಂಟ್ಸ್ ಎಮಿಟ್ ಎಕ್ಸಸ್ ಹೀಟ್. ಸೊ ಇದರಲ್ಲಿ ಆಪ್ಷನ್ಸ್ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇರೋದು. ಸೊ ಎರಡು ಆಪ್ಷನ್ಸ್ ಏನಾಗುತ್ತೆ, ಬೋತ್ 1 and 2 ಆರ್ ಕರೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಎಲ್ಲ ಶಿಲೆಗಳು ಅಣು ವಿಕಿರಣತೆಯನ್ನು ಹೊಂದಿದ್ದು ಉಷ್ಣಾಂಶವನ್ನು ಹೊರಹಾಕ್ತವೆ. ಇದು ಸರಿ ಆಗುತ್ತೆ. ಭೂಮಿಯ ಅಂತರಾಳ ಬಂದಾಗ ಏನಾಗುತ್ತೆ, ಸುಮಾರು 70 ಕಿಲೋಮೀಟರ್ ಆಳಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಪ್ರತಿ 32 ಮೀಟರ್ಸ್ ಆಳಕ್ಕೆ ನಾವು ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು 70 ಕಿಲೋಮೀಟರ್ ಬಂದ ತಕ್ಷಣ ಏನಾಗುತ್ತೆ, ಸುಮಾರು ನಮಗೆ 1,500 ಡಿಗ್ರಿಯಷ್ಟು ಉಷ್ಣಾಂಶ ಕಾಣಿಸ್ಕೊಳ್ಳುತ್ತೆ. ಇಷ್ಟು ಡೆಪ್ತಲ್ಲಿ ಇಷ್ಟು ಆಳದಲ್ಲಿ ಬಂದಾಗ ಏನಾಗುತ್ತೆ ಎಲ್ಲ ಶಿಲೆಗಳು ಪೂರ್ತಿ ನಮಗೆ ಕರಗಿಬಿಟ್ಟು ಶಿಲಾಪಾಕ ರೂಪಕ್ಕೆ ಬರುತ್ತವೆ. ಸೊ ಹಂಗಾಗಿ ಅವು ಅಣು ವಿಕಿರಣತೆಯನ್ನು ಹೊರಗಕ್ಕೆ ಶುರು ಮಾಡ್ತವೆ. ನೆಕ್ಸ್ಟ್ ಬಂದಾಗ ಏನಾಗುತ್ತೆ, ಭೂಮಿಯ ಮಧ್ಯಗೊಳ ಬಂದಾಗ ಮಿಸೋಸ್ಫಿಯರ್ ಅಥವಾ ಮ್ಯಾಂಟಲ್ ಅಂತ ಬಂದಾಗ ಏನಾಗುತ್ತೆ ಅಲ್ಲಿ ಅಸ್ಟೋನೋಸ್ಫಿಯರ್ ಅಂತ ಕರಿತೀವಲ್ಲ, ಇಲ್ಲಿ ಸಿಲಿಕಾ ಮೆಗ್ನೀಷಿಯಂ ಜೊತೆಗೆ ರೇಡಿಯಾಕ್ಟಿವ್ ಎಲಿಮೆಂಟ್ಸ್ ರೇಡಿಯಂ, ಯುರೇನಿಯಂ, ಥೋರಿಯಂ ಮತ್ತು ಪ್ಲೂಟೋನಿಯಂ ಇವು 4 ಅಂಶಗಳು ಏನಾಗುತ್ತೆ ಶಿಲಾಪಾಕ ವಲಯದಲ್ಲಿ ತುಂಬ ಹೆಚ್ಚಾಗಿರ್ತವೆ. ಇವು ಕೂಡ ಏನಾಗುತ್ತೆ ಅತಿ ಹೆಚ್ಚು
ಉಷ್ಣಾಂಶದಲ್ಲಿ ಕರಗಿಬಿಟ್ಟು ಇನ್ನೂ ಜಾಸ್ತಿ ಒಂದು ಶಾಖವನ್ನು ಬಿಡುಗಡೆ ಮಾಡ್ತವೆ. ಸೊ ಅದನ್ನೇ ರೇಡಿಯೋ ಆಕ್ಟಿವ್ ಡಿಕೆ ಅಂತ ಕರೆಯೋದು. ಈ ಕಾರಣದಿಂದ ಏನಾಗುತ್ತೆ, ಶಿಲಾಪಾಕ ವಲಯ ಏನಾಗುತ್ತೆ ಅದು ಅತಿ ಹೆಚ್ಚು ಉಷ್ಣಾಂಶದಿಂದ ಈ ಥರ ವೃತ್ತಾಕಾರವಾಗಿ ಚಲಿಸಕ್ಕೆ ಶುರು ಮಾಡುತ್ತೆ. ಇದನ್ನು ನಾವು ಕನ್ವೆಕ್ಷನಲ್ ಕರೆಂಟ್ಸ್ ಅಂತ ಕರೆಯೋದು. ಸೊ ಹಂಗಾಗಿ ಆಪ್ಷನ್ ಬೋತ್ 1 and 2 ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಯಾವ ಬಗೆಯ ಶಿಲೆಗಳಲ್ಲಿ ಪಳೆಯುಳಿಕೆಗಳನ್ನು ಕಾಣಬಹುದು? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಾಕ್ಸ್ ದಿ ಫಾಸಿಲ್ಸ್ ಕ್ಯಾನ್ ಬಿ ಫೌಂಡ್? ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಇಂಟ್ರೂಸಿವ್ ರಾಕ್ಸ್ ಇದೆ, ಅಂತಃಸರಣ ಶಿಲೆಗಳು, ಅಗ್ನಿ ಶಿಲೆಗಳು, ಇಗ್ನಿಯಸ್ ರಾಕ್ಸ್ ಕಾಣಿಸ್ಕೊಳ್ಳುತ್ತೆ, ಕಣ ಅಥವಾ ಪದರ ಶಿಲೆಗಳು, ರೂಪಾಂತರ ಶಿಲೆಗಳು. ಸೊ ಫಾಸಿಲ್ಸ್ ಬಗ್ಗೆ ಮಾತಾಡಿದಾಗ ಏನಾಗುತ್ತೆ, ರಾಕ್ಸ್ಗಳನ್ನ ನಾವು ಶಿಲೆಗಳನ್ನ 3 ರೀತಿ ವಿಂಗಡಣೆ ಮಾಡ್ತೀವಿ. ಓಕೆ, ಸೊ ಒಂದು ಅಗ್ನಿ ಶಿಲೆ ಅಂತ ಕರಿಬೋದು, ಅದನ್ನು ಇಗ್ನಿಯಸ್ ರಾಕ್ ಅಂತ ಕರಿತೀವಿ. ಸೆಡಿಮೆಂಟರಿ ರಾಕ್ ಪದರ ಶಿಲೆ ಅಂತ ಕರಿತೀವಿ. ಮೂರನೇದು ರೂಪಾಂತರ ಶಿಲೆ, ಮೆಟಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ. ಈ ಅಗ್ನಿ ಶಿಲೆ ಏನಾಗುತ್ತೆ, ಇದನ್ನ ಪ್ರೈಮರಿ ರಾಕ್ಸ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಜ್ವಾಲಾಮುಖಿ ಸ್ಫೋಟ ಆದಾಗ ಲಾವಾರಸ ಗಟ್ಟಿ ಆದ್ಮೇಲೆ ಉಂಟಾದಂಥ ಫಸ್ಟ್ ಶಿಲೆಗಳಂದ್ರೆ ಅಗ್ನಿ ಶಿಲೆಗಳು. ಸೊ ಹಂಗಾಗಿ ಏನಾಗುತ್ತೆ, ಅಗ್ನಿ ಶಿಲೆಗಳಲ್ಲಿ ಯಾವತ್ತೂ ನಮಗೆ ಪಳೆಯುಳಿಕೆಗಳು ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಅಂತಃಸರಣ ಶಿಲೆ ಇರ್ಬೋದು ಅಥವಾ ಅಗ್ನಿ ಶಿಲೆ. ಅಂತಃಸರಣ ಶಿಲೆ ಅಂದ್ರೆ ಏನಾಗುತ್ತೆ, ಲಾವರಸ ಭೂಮಿಯ ಹೊರಗಡೆನೇ ಬರ್ಬೋದು ಅಥವಾ ಒಳಭಾಗದಲ್ಲಿ ಉಳ್ಕೋಬಹುದು. ಈ ಲಾವರಸ ಗಟ್ಟಿ ಆದಮೇಲೆ ಭೂಮಿಯ ಒಳಭಾಗದಲ್ಲಿ ಶಿಲೆಗಳಾದ್ರೆ ಅವನ್ನ ಅಂತಃಸರಣ ಶಿಲೆಗಳಂತ ಕರಿತೀವಿ. ಸೊ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಆಗುತ್ತೆ. ಇದು ಲಾವರಸ ಭೂಮಿಯ ಒಳಭಾಗದಲ್ಲಿ ಇರಲಿ ಅಥವಾ ಮೇಲ್ಭಾಗದಲ್ಲಿ ಇರಲಿ, ಎಲ್ಲೇ ಬಂದಾಗಲೂ ಕೂಡ ನಮಗೆ ಪಳೆಯುಳಿಕೆಗಳು ಕಾಣಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಇಂಟ್ರೂಸಿವ್ ರಾಕ್ಸ್ ಮತ್ತೆ ಇಗ್ನಿಯಸ್ ರಾಕ್ಸ್ ಎರಡು ತಪ್ಪಾಗುತ್ತೆ. ನೆಕ್ಸ್ಟ್ ಕಾಣಿಸ್ಕೊಳ್ಳೋದು ನಮಗೆ ಸೆಡಿಮೆಂಟರಿ ರಾಕ್ಸ್. ಈ ಪದರ ಶಿಲೆಗಳಂತ ಬಂದಾಗ ಏನಾಗುತ್ತೆ, ಈ ಪ್ರಾಥಮಿಕ ಅಗ್ನಿ ಶಿಲೆಗಳು ಮತ್ತೆ ಏನಾಗುತ್ತೆ ಒಡೆದು ಪುಡಿ ಆಗ್ತವೆ. ಇದನ್ನು ಶೀತಲೀಕರಣ ಅಂತ ಕರಿತೀವಿ. ಇದನ್ನು ಮಾಡೋದು ನದಿ ನೀರಿರ್ಬೋದು, ಮಾರುತಗಳಿರ್ಬೋದು, ಬಿಸಿ ಇರ್ಬೋದು ಅಥವಾ ಉಷ್ಣಾಂಶ ಇರ್ಬೋದು. ಇದಕ್ಕೇನಾಗುತ್ತೆ, ಈ ಶಿಲೆಗಳು ಒಡೆದು ಪುಡಿ ಆಗ್ತವೆ. ಇದ್ರ ಜೊತೆ ಏನಾಗುತ್ತೆ, ಇವನ್ನ ನದಿಗಳು ಹರ್ಕೊಂಡು ತೊಗೊಂಡು ಹೋಗ್ಬೇಕಾದ್ರೆ ಇದರಲ್ಲಿ ಸಾಕಷ್ಟು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಈ ಪದರ ಶಿಲೆಗಳಲ್ಲಿ ನಮಗೆ ಪಳೆಯುಳಿಕೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವು ಏನಾಗುತ್ತೆ, ನದಿಯ ತಳಭಾಗದಲ್ಲಿ ಬಂದು ಸೇರ್ಕೊಂಡಾಗ ಅತಿ ಹೆಚ್ಚು ಒತ್ತಡ ಮತ್ತು ಉಷ್ಣಾಂಶದಿಂದ ಈ ಪದರ ಶಿಲೆಗಳು ಕೂಡ ರೂಪಾಂತರ ಶಿಲೆಗಳಾಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯಾವ ಪದರ ಶಿಲೆಗಳು ರೂಪಾಂತರ ಶಿಲೆಗಳಾಗಿ ಬದಲಾಗ್ತಾವಲ್ಲ ಅದರಲ್ಲೂ ಕೂಡ ನಮಗೆ ಏನಾಗುತ್ತೆ, ಪಳೆಯುಳಿಕೆಗಳಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಪದರ ಶಿಲೆ ಮತ್ತೆ ರೂಪಾಂತರ ಶಿಲೆ, ಸೊ 3 ಮತ್ತು 4 ಎರಡರಲ್ಲಿ ಏನಾಗುತ್ತೆ ಪಳೆಯುಳಿಕೆಗಳನ್ನು ನಾವು ಕಾಣಬಹುದು. ಸೊ ಆಪ್ಷನ್ 3 and 4 ಎರಡರಲ್ಲಿ ನಮಗೆ ಫಾಸಿಲ್ಸ್ ಕಾಣಿಸ್ಕೊಳ್ಳುತ್ತೆ. ಅಗ್ನಿ ಶಿಲೆಗಳಲ್ಲಿ ಯಾವತ್ತೂ ನಮಗೆ ಪಳೆಯುಳಿಕೆಗಳು ಇರೋದಿಲ್ಲ. ಮುಂದಿನ ಪ್ರಶ್ನೆ, ಪರ್ವತಗಳು ಭೂಮಿಯ 27% ಭಾಗವನ್ನು ಆವರಿಸಿವೆ. ಪ್ರಪಂಚದ ಅತಿ ಉದ್ದನೆಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ. ಸೊ ಮೌಂಟೇನ್ಸ್ ಆಕ್ಯುಪೈ 27% ಆಫ್ ದಿ ಅರ್ತ್ ಲ್ಯಾಂಡ್ ಫಾರ್ಮ್ಸ್. ನೆಕ್ಸ್ಟ್, ವರ್ಲ್ಡ್ಸ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇಸ್ ದಿ ಹಿಮಾಲಯನ್ ರೇಂಜಸ್. ಸೊ ಇಲ್ಲಿ ಯಾವುದು ತಪ್ಪಾಗಿವೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಿರೋದು. ಸೊ ಭೂಸ್ವರೂಪಗಳಂತ ಬಂದಾಗ, ಲ್ಯಾಂಡ್ ಫಾರ್ಮ್ಸ್ ಅಂತ ಬಂದಾಗ ಏನಾಗುತ್ತೆ, ನಾವು ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಅಂತ ಕರಿತೀವಿ. ಅಂದರೆ ಪ್ರಾಥಮಿಕ ಭೂಸ್ವರೂಪಗಳು, ದ್ವಿತೀಯ ಭೂಸ್ವರೂಪಗಳು, ತೃತೀಯ ಭೂಸ್ವರೂಪಗಳಂತ. ಪ್ರಾಥಮಿಕ ಭೂಸ್ವರೂಪಗಳು ಬಂದಾಗ ಏನಾಗುತ್ತೆ, ಇಲ್ಲಿ ಭೂಮಿ ಮೇಲಿರ್ತಕ್ಕಂಥ ಲ್ಯಾಂಡ್ ಎಮಿಸ್ಫಿಯರ್ ಮತ್ತು ವಾಟರ್ ಎಮಿಸ್ಫಿಯರ್, ನೆಲಾವೃತಗೋಳ ಮತ್ತು ಜಲಾವೃತಗೋಳ, ಇವನ್ನ ನಾವು ಪ್ರಾಥಮಿಕ ಭೂಸ್ವರೂಪಗಳಂತ ಕರಿತೀವಿ. ಹಾಗೆ ನೆಲಾವೃತಗೋಳ ಬಂದಾಗ ಅದನ್ನು ನಾವು 7 ಖಂಡಗಳಾಗಿ ವಿಂಗಡಣೆ ಮಾಡಿದ್ವಿ. ಜಲಾವೃತಗೋಳ ಬಂದಾಗ ಅದನ್ನು 5 ಸಾಗರಗಳಾಗಿ ವಿಂಗಡಣೆ ಮಾಡಿದ್ವಿ. ಇವು ನಮಗೆ ಪ್ರಾಥಮಿಕ ಭೂಸ್ವರೂಪಗಳಾಗುತ್ತೆ. ಎರಡನೇ ಹಂತದಲ್ಲಿ ಕಾಣಿಸ್ಕೊಂಡು ನಮಗೆ ದ್ವಿತೀಯ ಭೂಸ್ವರೂಪಗಳು, ಅಂದರೆ ಖಂಡಗಳ ಮೇಲಿರ್ತಕ್ಕಂಥ ಪರ್ವತಗಳಿರ್ಬೋದು ಅಥವಾ ಪ್ರಸ್ಥಭೂಮಿಗಳಿರ್ಬೋದು ಅಥವಾ ಮೈದಾನ ಪ್ರದೇಶಗಳಿರ್ಬೋದು, ಇವನ್ನ ನಾವು ದ್ವಿತೀಯ ಭೂಸ್ವರೂಪಗಳಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಪರ್ವತಗಳು ನಮಗೆ 27% ಆವರಿಸ್ಕೊಂಡಿದ್ದಾವೆ, ಇದು ಸರಿಯಾಗುತ್ತೆ. ಪ್ರಸ್ಥಭೂಮಿಗಳು ಬಂದಾಗ ಇವು 18% ಆವರಿಸ್ಕೊಳ್ಳುತ್ತೆ. ಮೈದಾನಗಳು ಬಂದಾಗ ಏನಾಗುತ್ತೆ, ಇವು 55% ಭಾಗ ಆವರಿಸ್ಕೊಂಡಿದ್ದಾವೆ. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ, ಇದು ಸರಿಯಾಗಿದೆ. ಪರ್ವತಗಳು ಭೂಮಿಯ 27% ಭಾಗವನ್ನು ಆವರಿಸ್ಕೊಂಡಿವೆ. ನೆಕ್ಸ್ಟ್, ಪ್ರಪಂಚದ ಅತಿ ಉದ್ದನೆಯ ಪರ್ವತ ಶ್ರೇಣಿ ಅಂತ ಬಂದಾಗ ಏನಾಗುತ್ತೆ, ಹಿಮಾಲಯ ಪರ್ವತ ಶ್ರೇಣಿ ಅಂತ ಹೇಳ್ತಿದ್ರೆ ಈ ಆಪ್ಷನ್ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಯಾಕೆಂದರೆ ಹಿಮಾಲಯ ಪರ್ವತ ಶ್ರೇಣಿ ನಮ್ಮದು ಸುಮಾರು 2500 ಕಿಲೋಮೀಟರ್, ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಸುಮಾರು 2500 ಕಿಲೋಮೀಟರ್ ಉದ್ದ ಕಾಣಿಸ್ಕೊಳ್ಳುತ್ತೆ. ಆದರೆ ದಕ್ಷಿಣ ಅಮೆರಿಕದಲ್ಲಿರ್ತಕ್ಕಂಥ ಆಂಡಿಸ್ ಪರ್ವತ ಏನಾಗುತ್ತೆ, ಇದು ಸುಮಾರು 7200 ಕಿಲೋಮೀಟರ್ ಉದ್ದ ಇದೆ. ಇದು ಬರೀ ಖಂಡಗಳ ಮೇಲೆ ತಗೊಂಡಾಗ 7200 ಕಿಲೋಮೀಟರ್ ಉದ್ದ ಆಗುತ್ತೆ. ಆದರೆ ಇದನ್ನು ಬಿಟ್ಟು ಏನಾಗುತ್ತೆ, ಇನ್ನು ಅಟ್ಲಾಂಟಿಕ್ ಸಾಗರ ಬಂದಾಗ ಏನಾಗುತ್ತೆ, ಇದರಲ್ಲಿ ಸುಮಾರು 14,000 ಕಿಲೋಮೀಟರ್ ಉದ್ದ ಇರತಕ್ಕಂಥ ಜಲಾಂತರ್ಗತ ಗಿರಿಶ್ರೇಣಿ ಇದೆ. ಜಲಾಂತರ್ಗತ ಗಿರಿಶ್ರೇಣಿ. ಸೊ ಹಾಗೇನು ಇದು ಜ್ವಾಲಾಮುಖಿ ಸ್ಫೋಟದಿಂದ ಆಗ್ತಾ ಇರೋದು, ಇದು ಸಾಗರದ ತಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಇದೇನಾಗುತ್ತೆ, ಸಾಗರಗಳಲ್ಲಿ ಬಂದಾಗ ಅತಿ ಉದ್ದನೆಯ ಪರ್ವತ ಶ್ರೇಣಿ ಅಟ್ಲಾಂಟಿಕ್ ಗಿರಿಶ್ರೇಣಿ ಆಗುತ್ತೆ. ಖಂಡಗಳ ಮೇಲೆ ಬಂದಾಗ ಆಂಡಿಸ್ ಪರ್ವತ ಶ್ರೇಣಿ ಇದು ಉದ್ದ ಆಗುತ್ತೆ. ಸೊ ಹಂಗಾಗಿ ಹಿಮಾಲಯ ಪರ್ವತ ಇದು ರಾಂಗ್ ಆಪ್ಷನ್ ಆಗುತ್ತೆ. ಸೊ ಯಾವುದು ತಪ್ಪಾಗಿವೆ ಅಂತ ಬಂದಾಗ ಏನಾಗುತ್ತೆ, ಕೇವಲ ಸೆಕೆಂಡ್ ಆಪ್ಷನ್ ಮಾತ್ರ ರಾಂಗ್. ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆ, ಈ ಕೆಳಕಂಡ ವಾಕ್ಯಗಳನ್ನು ಗಮನಿಸಿ. ಸೊ ಯಾವುದು ತಪ್ಪಾಗಿವೆ ಅಂತ ಕೇಳ್ತಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್. ಸೊ ನಾವು ಭೂಮಿ ಆಳಕ್ಕೆ ಚಲಿಸಿದ ಉಷ್ಣಾಂಶ ಏರಿಕೆ ಆಗುತ್ತದೆ, ಅದು ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್. ಓಕೆ. ಸೊ ಏನಾಗುತ್ತೆ,
ಭೂಮಿಯ ಕೆಳಭಾಗಕ್ಕೆ ಬರ್ತಾ ಹೋದಂಗೆಲ್ಲ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅಂದರೆ ಪದರಗಳು ಹೆಚ್ಚು ಒತ್ತಡ ಆಗ್ತಾ ಹೋಗ್ತವೆ, ಆಮೇಲೆ ಕೆಮಿಕಲ್ ಕಾಂಪೋಸಿಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಉಷ್ಣಾಂಶ ಏರ್ತಾ ಹೋಗುತ್ತೆ. ಅದು ಪ್ರತಿ 32 ಮೀಟರ್ಗೆ, ಅಂದರೆ ರಫ್ಲಿ 100 ಅಡಿಗೆ 1 ಡಿಗ್ರಿ ಉಷ್ಣಾಂಶ ಏರಿಕೆ ಆಗ್ತಾ ಹೋಗುತ್ತೆ. ಸೊ 70 ಕಿಲೋಮೀಟರ್ ಬಂದಾಗ ಅದು ಸುಮಾರು 1,500 ಡಿಗ್ರಿಯಷ್ಟು ಉಷ್ಣಾಂಶ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ 70 ಕಿಲೋಮೀಟರ್ ಆಳದಲ್ಲಿ ಏನಾಗುತ್ತೆ, ಎಲ್ಲ ಶಿಲೆಗಳು ಕರಗುತ್ತವೆ ಮತ್ತು ಅವು ಅರೆಗನ ರೂಪದ ಶಿಲಾಪಾಕವಾಗಿ ಬದಲಾಗುತ್ತವೆ. ಅಟ್ 70 ಕಿಲೋಮೀಟರ್ ಡೆಪ್ತ್ ಆಲ್ ದಿ ರಾಕ್ಸ್ ಮೆಲ್ಟ್ ಅಂಡ್ ಟರ್ನ್ ಇಂಟು ಸೆಮಿ ಸಾಲಿಡ್ ಮೋಲ್ಟನ್ ಮ್ಯಾಗ್ಮಾ. ಸೊ ಮೋಲ್ಟನ್ ಮ್ಯಾಗ್ಮಾ ಅಥವಾ ಮೋಲ್ಟನ್ ರಾಕ್ ಅಂದ್ರೇನು, ಶಿಲೆ ಇರೋದು ಕರಗುತ್ತೆ, ಅದನ್ನೇ ಶಿಲಾಪಾಕ ಅಂತ ಕರೆಯೋದು. ಹೌದಾ, ಶಿಲೆ ಘನ ರೂಪದಲ್ಲಿ ಇರುತ್ತೆ, ಅದು ಕರಗದಾಗ ಏನಾಗುತ್ತೆ, ಸೆಮಿ ಸಾಲಿಡ್ಗೆ ಬರುತ್ತೆ, ಅರೆಘನ ರೂಪಕ್ಕೆ, ಅದನ್ನೇ ಶಿಲಾಪಾಕ ಅಂತ ಕರಿತೀವಿ. ಓಕೆ, ಸೊ ಅದು ಲಾವಾರಸದ ರೂಪದಲ್ಲಿ ಭೂಮಿಯ ಮೇಲ್ಮೈಗೆ ಮರಳಿ ಬರುತ್ತದೆ. ಸೊ ಇಟ್ ರಿಯಪೇರ್ಸ್ ಟು ದಿ ಸರ್ಫೇಸ್ ಇನ್ ದ ಫಾರ್ಮ್ ಆಫ್ ದಿ ಲಾವಾ. ಸೊ ಹಂಗಾಗಿ ಏನಾಗುತ್ತೆ, ಇದು ಕೂಡ ಸರಿಯಾಗಿದೆ. ಅಂದರೆ ಜ್ವಾಲಾಮುಖಿ ಸ್ಫೋಟ ಆದಾಗ ಅಲ್ಲಿರ್ತಕ್ಕಂಥ ಶಿಲೆ, ಕರಗಿರೋ ಶಿಲೆನೇ ಮತ್ತೆ ಭೂಮಿ ಮೇಲ್ಗಡೆ ಬರುತ್ತೆ. ಸೊ ಮತ್ತೆ ಇದು ನಿಧಾನವಾಗಿ ತಂಪಾಗಿ ಗಟ್ಟಿಯಾಗಿ ಘನರೂಪ ತಾಳಿದಾಗ ಮತ್ತೆ ಅದು ನಾವು ಶಿಲೆ ಅಂತ ಕರಿತೀವಿ. ಸೊ ಇದಾಗೆ ಪಾರ್ಟ್ ಆಫ್ ದಿ ರಾಕ್ ಸೈಕಲ್, ಶಿಲಾ ಚಕ್ರದ ಒಂದು ಭಾಗವಾಗಿ ಕಾಣಿಸ್ಕೊಳ್ಳೋದು. ಸೊ ಯಾವುದು ತಪ್ಪು ಅಂತ ಕೇಳಿದಾಗ ಏನಾಗುತ್ತೆ, ಇಲ್ಲಿ ಯಾವುದೋ ಆಪ್ಷನ್ಸು ತಪ್ಪಾಗಿಲ್ಲ, ಎಲ್ಲ ಸರಿಯಾಗಿದೆ. ಸೊ ಹಂಗಾಗಿ ಎಲ್ಲ ಆಪ್ಷನ್ಸು ಸರಿಯಾಗಿದೆ, ಯಾವುದು ತಪ್ಪಾಗಿಲ್ಲ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಕಂಡ ಯಾವ ಜ್ವಾಲಾಮುಖಿಗಳು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆ ಆಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ವಾಲ್ಕನೋಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಆಕ್ಟಿವ್ ವಾಲ್ಕನೋಸ್? ಸೊ ಆಕ್ಟಿವ್ ವಾಲ್ಕನೋ ಅಂದ್ರೆ ಏನು, ಇದು ಪ್ರತಿ 1-2 ದಶಕಗಳಿಗೆ ಒಂದ್ಸಲ ಸ್ಫೋಟ ಆಗ್ತಾನೆ ಇರುತ್ತೆ, ಅಥವಾ 2-3 ದಶಕ 5 ದಶಕ ಆದರೂ ಕೂಡ ಇದು ಸದಾ ಏನಾಗುತ್ತೆ, ಸ್ಫೋಟ ಆಗ್ತಿರುತ್ತೆ. ಸೊ ಜ್ವಾಲಾಮುಖಿ ಆಕ್ಟಿವ್ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಎಕ್ಸಾಂಪಲ್ಸ್ ನೋಡಿದ್ರೆ ಜಪಾನಿನ ಫ್ಯೂಜಿಯಾಮಾ ಸರಿಯಾದ ಆಪ್ಷನ್ ಆಗುತ್ತೆ. ಪೆರುವಿನ ಕೊಟೋಪಾಕ್ಸ್, ಅಂದರೆ ಆಂಡೀಸ್ ಪರ್ವತದಲ್ಲಿ ಇರ್ತಕ್ಕಂಥ ಕೊಟೋಪಾಕ್ಸ್ ಇರ್ಬೋದು, ಭಾರತದಲ್ಲಿರ್ತಕ್ಕಂಥ ನಾರ್ಕೊಂಡಮ್ ಇದೆ, ಮತ್ತು ಆಂಡೀಸ್ನಲ್ಲಿರ್ತಕ್ಕಂಥ ಚಿಂಬರೋಸೋ ಜ್ವಾಲಾಮುಖಿ. ಸೊ ಈ ಮೂರಲ್ಲಿ ನೋಡಿದಾಗ ಏನಾಗುತ್ತೆ, 4ರಲ್ಲೂ ಕೇವಲ ಭಾರತದಲ್ಲಿರ್ತಕ್ಕಂಥ ನಾರ್ಕೊಂಡಮ್ ಮಾತ್ರ ಏನಾಗುತ್ತೆ, ಇದು ಡಾರ್ಮೆಂಟ್ ಆಗುತ್ತೆ. ಸೊ ಇದು ನಿದ್ರಿತ ಜ್ವಾಲಾಮುಖಿ ಆಗುತ್ತೆ ಹೊರತು ಭಾರತದಲ್ಲಿ ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಏನಾಗುತ್ತೆ, ಅವು ಪೂರ್ತಿ ಹಿಮಾಲಯ ಪರ್ವತಗಳ ಮುಂದುವರೆದ ಭಾಗ, ಅಂದರೆ ಬಂಗಾಳಕೊಲ್ಲಿ ಮುಳುಗಿದಾವೆ, ಸ್ವಲ್ಪ ದ್ವೀಪದ ರೂಪದಲ್ಲಿ ಕಾಣಿಸ್ಕೊಳ್ತಿದೆ. ಇದರಲ್ಲಿ ಬಂದಾಗ ಏನಾಗುತ್ತೆ, ಬ್ಯಾರನ್ ಮತ್ತು ಈ ನಾರ್ಕೊಂಡಮ್, ಓಕೆ, ಇವೆರಡು ಮಾತ್ರ ಏನಾಗುತ್ತೆ ಜ್ವಾಲಾಮುಖಿಯಿಂದ ಆಗಿರುತ್ತೆ. ಇದರಲ್ಲಿ ಕೂಡ ಏನಾಗುತ್ತೆ, ಬ್ಯಾರನ್ ಮಾತ್ರ ಆಕ್ಟಿವ್ ಆಗಿದೆ, ಇದು ಮಾತ್ರ ಜಾಗೃತ ಜ್ವಾಲಾಮುಖಿ ಆಗುತ್ತೆ. ನಾರ್ಕೊಂಡಮ್ ಇದು ಇನ್ಆಕ್ಟಿವ್ ಅಥವಾ ಡಾರ್ಮೆಂಟ್, ಸುಪ್ತ ಜ್ವಾಲಾಮುಖಿ, ಸುಮಾರು ದಶಕಗಳಿಂದ ಇದು ಸ್ಫೋಟ ಆಗಿಲ್ಲ. ಸೊ ಹಂಗಾಗಿ ಇದು ರಾಂಗ್ ಆಪ್ಷನ್ ಆಗುತ್ತೆ. ಇನ್ನು ಉಳಿದಂಥ 3 ಕೂಡ ಸರಿಯಾಗಿದೆ. ಜಪಾನ್ನ ಫ್ಯೂಜಿಯಾಮಾ ಇರ್ಬೋದು, ಕೊಟೋಪಾಕ್ಸ್, ಆಂಡೀಸ್. ಸೊ 1, 2, 1, 4 ಎಕ್ಸೆಪ್ಟ್ 3. ನಾರ್ಕೊಂಡಮ್ ಇಸ್ ಎ ಡಾರ್ಮೆಂಟ್ ವಾಲ್ಕೆನೋ, ಇದು ನಿದ್ರಿತ ಜ್ವಾಲಾಮುಖಿ ಆಗುತ್ತೆ. ಮುಂದಿನ ಪ್ರಶ್ನೆ, ಜ್ವಾಲಾಮುಖಿ ಎಂಬುದು ಪ್ರಕೃತಿ ವಿಕೋಪವಾಗಿದ್ದು ಅದರಿಂದ ಈ ಕೆಳಕಂಡ ಯಾವ ಪ್ರಯೋಜನಗಳಿವೆ? ಸೊ ವಾಟ್ ಇಸ್ ವಾಲ್ಕನೋ ಇಸ್ ಅ ನ್ಯಾಚುರಲ್ ಡಿಸಾಸ್ಟರ್, ವಾಟ್ ಆರ್ ದ ಅಡ್ವಾಂಟೇಜಸ್ ಫ್ರಮ್ ಇಟ್? ಸೊ ಜ್ವಾಲಾಮುಖಿ ಅಂತ ಬಂದಾಗ ಏನಾಗುತ್ತೆ, ಇದೆಲ್ಲ ಪ್ರಕೃತಿ ವಿಕೋಪಗಳಲ್ಲಿ ಒಂದು ಭಾಗ ಆಗುತ್ತೆ, ಬಟ್ ಅದರಲ್ಲೂ ಕೂಡ ಏನಾಗುತ್ತೆ, ಕೆಲವೊಂದಿಷ್ಟು ಉಪಯೋಗಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅದು ಯಾವುದು ಅಂತ ನೋಡಿದಾಗ ಅಗೇನ್ ಶಿಲೆಗಳಿಗೆ ಮೂಲ, ಬೇಸಿಕ್ ರಾಕ್ಸ್, ಅಂದರೆ ಜ್ವಾಲಾಮುಖಿ ಸ್ಫೋಟ ಆದಾಗ ಕೆಳಗಡೆ ಇದ್ದಾಗ ಅದನ್ನು ಲಾವಾರಸ ಅಂತ ಕರಿತೀವಿ, ಇಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಕೆಳಗಡೆ ಇದ್ದಾಗ ಮ್ಯಾಗ್ಮಾ ಅಂತ ಕರಿತೀವಿ, ಹೊರಗಡೆ ಬಂದಾಗ ಲಾವಾರಸ ಅಂತ ಕರೆಯೋದು. ಇದು ನಿಧಾನವಾಗಿ ತಂಪಾಗಿ ಗಟ್ಟಿ ಆದಮೇಲೆ ಏನಾಗುತ್ತೆ, ಶಿಲೆಗಳಾಗುತ್ತೆ. ಸೊ ಅದು ಇಗ್ನಿಯಸ್ ರಾಕ್ಸ್ ಪ್ರೈಮರಿ. ನೆಕ್ಸ್ಟ್, ಭೂಮಿ ಆಳದಲ್ಲಿರುವ ಖನಿಜಗಳು ಮೇಲ್ಮೈಗೆ ಬರುತ್ತವೆ. ಸೊ ಇದು ಆಪ್ಷನ್ಸು ನೋಡಬೇಕು. ಸೊ ಏನಾಗುತ್ತೆ, ಮೆಟಮಾರ್ಫಿಕ್ ರಾಕ್ಸ್, ರೂಪಾಂತರ ಶಿಲೆಗಳು ಏನಾಗುತ್ತೆ, ಅವತ್ತು ಭೂಮಿ ಆಳದಲ್ಲಿರ್ತವೆ. ಸೊ ಹಂಗಾಗಿ ಏನಾಗುತ್ತೆ, ಜ್ವಾಲಾಮುಖಿ ಸ್ಫೋಟ ಆದಾಗ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ಶಿಲೆಗಳನ್ನು ಕೂಡ ಅದು ಭೂಮಿಯ ಮೇಲ್ಮೈಗೆ ತಂದು ಹಾಕೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯೂಶಲಿ ಗೋಲ್ಡು, ಡೈಮಂಡ್, ಪ್ಲಾಟಿನಮ್ ಮೇಲ್ಮೈ ಏನಾಗುತ್ತೆ, ಜ್ವಾಲಾಮುಖಿ ಎಲ್ಲಿ ಸ್ಫೋಟ ಆಗ್ತಲ್ಲ ಅದರ ಸರೌಂಡಿಂಗ್ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಸೊ ಹಂಗಾಗಿ ಏನಾಗುತ್ತೆ, ಆಳದಲ್ಲಿರುವ ಖನಿಜಗಳು ಕೂಡ ಮೇಲ್ಮೈಗೆ ಬರ್ತವೆ. ಸರಿಯಾದ ಆಪ್ಷನ್. ಭೂಸ್ವರೂಪಗಳ ನಿರ್ಮಾಣ, ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ಥರ ಅಂದರೆ, ಜ್ವಾಲಾಮುಖಿ ಸ್ಫೋಟ ಆದಾಗ ಲಾವಾರಸ 2 ರೀತಿ ಇರುತ್ತೆ, ಅಸಿಡಿಕ್ಕು ಮತ್ತು ಬೇಸಿಕ್ಕು. ಅಸಿಡಿಕ್ ಲಾವಾ ಏನಾಗುತ್ತೆ, ತುಂಬ ಗಟ್ಟಿಯಾಗಿರೋದ್ರಿಂದ ಅದು ಸ್ಫೋಟ ಆದಾಗ ಪರ್ವತಗಳನ್ನು ರಚನೆ ಮಾಡುತ್ತೆ. ಅದೇ ಇನ್ನೊಂದು ಬೆಸಲ್ಟಿಕ್ ಲಾವಾ ಬಂದಾಗ ಏನಾಗುತ್ತೆ, ಅದು ತುಂಬ ತಿಳಿಯಾಗಿರೋದ್ರಿಂದ, ಅಂದರೆ ವಿಸ್ಕೋಸಿಟಿ ತುಂಬ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ತುಂಬ ವೇಗವಾಗಿ ಹರಿಯುತ್ತೆ. ಸೊ ಹಂಗಾಗಿ ಅದು ಪ್ರಸ್ಥಭೂಮಿಗಳನ್ನು ನಿರ್ಮಾಣ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಡೆಕ್ಕನ್ ಪ್ಲಾಟ್ಯೂ. ಓಕೆ, ಸೊ ಹಂಗಾಗಿ ಭೂಸ್ವರೂಪಗಳು ರಚನೆ ಆಗುತ್ತೆ. 3ನೇ ನೋಡಿದಾಗ ಮಣ್ಣಿನ ಫಲವತ್ತತೆಯಲ್ಲಿ ಹೆಚ್ಚಳ ಆಗುತ್ತೆ. ಸರ್ಟನ್ಲಿ ಏನಾಗುತ್ತೆ, ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಇದು ಸಾಕಷ್ಟು ಖನಿಜಗಳನ್ನು ಭೂಮಿಯ ಮೇಲ್ಮೈಲಿ ಹರಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಸೊ ಆ ಥರ ನೋಡಿಕೊಂಡಾಗ ಫಿಲಿಪೈನ್ಸಲ್ಲಿ ಸಾಕಷ್ಟು ದ್ವೀಪಗಳಿದಾವೆ, ಇವೆಲ್ಲ ಜ್ವಾಲಾಮುಖಿಯಿಂದ ಆಗಿರೋದು. ಹಾಗೇನಲ್ಲಿ ಸಾಕಷ್ಟು ಕೃಷಿ ಮಾಡೋದ್ರಿಂದ ಫಿಲಿಪೈನ್ಸ್ ನಾವು ಲ್ಯಾಂಡ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ಕಾರಣ ಅಲ್ಲಿ ಹೆಚ್ಚು ಫಲವತ್ತತೆ ಇರೋದ್ರಿಂದ. ನೆಕ್ಸ್ಟ್, ಭೂಮಿ ಅಂತರಾಳದ ಕುರಿತಂತೆ ಪರೋಕ್ಷ ಮಾಹಿತಿ ದೊರೆಯುತ್ತೆ. ಸೊ ಅಗೇನ್ ಜ್ವಾಲಾಮುಖಿಯಿಂದ ಏನಾಗುತ್ತೆ, ಲಾವಾರಸ ಭೂಮಿಯ ಒಳಭಾಗದಿಂದ ಮೇಲ್ಗಡೆ ಬರೋದ್ರಿಂದ ಭೂಮಿಯ ಕೆಳಪದರದಲ್ಲಿ ಯಾವುದು ಘನ ರೂಪದಲ್ಲಿದೆ, ಯಾವುದು ದ್ರವ ರೂಪದಲ್ಲಿದೆ, ಅಥವಾ ಯಾವುದು ಅರೆಘನ ರೂಪದಲ್ಲಿದೆ, ಇವೆಲ್ಲದರ ಬಗ್ಗೆನೂ ಮಾಹಿತಿ ಗೊತ್ತಾಗುತ್ತೆ. ಸೊ ಹಂಗಾಗಿ ಆಪ್ಷನ್ ಎಲ್ಲವೂ ಸರಿಯಾವುದು. ಸೊ ಆಲ್ ಆರ್ ಕರೆಕ್ಟ್. ನೆಕ್ಸ್ಟು,
ಜ್ವಾಲಾಮುಖಿಯಿಂದ ಈ ಕೆಳಕಂಡ ಯಾವ ತೊಂದರೆಗಳಿವೆ? ಸೊ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ದಿ ವಾಲ್ಕನೋ? ಇಷ್ಟೊತ್ತು ನೋಡಿದ್ದು ನಾವು ಅದರಿಂದ ಯಾವ ರೀತಿ ಉಪಯೋಗಗಳಾಗುತ್ತೆ ಅಂತ. ಸೊ ಇಲ್ಲಿ ತೊಂದರೆಗಳು ಕೂಡ ಆಗುತ್ತೆ. ಸೊ ಯಾವುದಂತ ನೋಡಿದ್ರೆ, ಸೊ ಅಗೇನ್ ವಾಲ್ಕನಿಕ್ ಎರಪ್ಷನ್ಸ್ ಆದಾಗ ಏನಾಗುತ್ತೆ, ಅಲ್ಲಿ ಪ್ರಾಣಹಾನಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ನೋಡಿಕೊಂಡಾಗ ವೆಸುವಿಯಸ್ ಅಂತ ಒಂದು ಜ್ವಾಲಾಮುಖಿ ಇದೆ. ಇದು ಭೂಮಿ ಮೇಲೆ ಮನುಷ್ಯ ಕಂಡಂಥ ಅತ್ಯಂತ ವಿನಾಶಕಾರಿ ಜ್ವಾಲಾಮುಖಿ. ಇದು ಅಗೇನ್ 1945ರಲ್ಲಿ ಎರಡನೇ ಮಹಾಯುದ್ಧ ನಡೀತಿರ್ಬೇಕಾದ್ರೆ ಆಗುತ್ತೆ. ಈ ವೆಸುವಿಯಸ್ ಅನ್ನೋದು ಕಾಣಿಸ್ಕೊಳ್ಳೋದು ಮೆಡಿಟರೇನಿಯನ್ ಸಮುದ್ರದಲ್ಲಿ, ಯಾವುದು ಯುರೋಪ್ ಮತ್ತು ಆಫ್ರಿಕಾ ಎರಡು ಖಂಡಗಳ ಮಧ್ಯೆ ಇರ್ತಕ್ಕಂಥ ಮೆಡಿಟರೇನಿಯನ್ ಸಮುದ್ರದಲ್ಲಿ, ಅಲ್ಲಿ ಇಟಲಿಯ ದಕ್ಷಿಣ ಭಾಗದಲ್ಲಿ ವೆಸುವಿಯಸ್ ಅನ್ನೋ ಜ್ವಾಲಾಮುಖಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಆಗಸ್ಟ್ 24ರಲ್ಲಿ ಸ್ಫೋಟ ಆಗಿದ್ದು 1945ರಲ್ಲಿ. ಸೊ ಆಗಸ್ಟ್ 24 ನಾವು ವೆಸುವಿಯಸ್ ಅಂತ ಶೋಕಾಚರಣೆ ಆಚರಿಸ್ತೀವಿ. ಸೊ ಹಂಗಾಗಿ ಪ್ರಾಣಹಾನಿ ಆಗುತ್ತೆ. ಅಗೇನ್ ಸಾಕಷ್ಟು ಅನಿಲಗಳು ಪರಿಸರಕ್ಕೆ ಬಿಡುಗಡೆ ಆಗೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ರಿಲೀಸ್ ಆಗೋದ್ರಿಂದ ಇವು ಪರಿಸರ ಮಾಲಿನ್ಯ ಉಂಟು ಮಾಡ್ತವೆ. ಅಗೇನ್ ಇವೆಲ್ಲ ಜಾಗತಿಕ ತಾಪಮಾನ ಏರಿಕೆ ಮಾಡ್ತಕ್ಕಂಥ ಹಸಿರುಮನೆ ಅನಿಲಗಳಾಗುತ್ತೆ. ಇದು ಕೂಡ ಸರಿಯಾಗಿದೆ. ಅಗೇನ್ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ, ಇವು ಕೂಡ ಬಿಡುಗಡೆ ಆಗೋದ್ರಿಂದ ಇವು HNO3 ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿ ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಅಗೇನ್ ಜ್ವಾಲಾಮುಖಿ ಸ್ಫೋಟ ಆಗ್ತಿರ್ಬೇಕಾದ್ರೆ ಅಲ್ಲಿ ಭೂಕಂಪನ ಆಗುತ್ತೆ. ಈ ಜ್ವಾಲಾಮುಖಿ ಏನಾದರೂ ಸಾಗರ ತಳಭಾಗದಲ್ಲಿ ಆಗ್ತಿದ್ದಾಗ ಅಲ್ಲಿ ಸುನಾಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ, ಆಲ್ ಆಫ್ ದಿ ಅಬೋ. ಮುಂದಿನ ಪ್ರಶ್ನೆ, ಶಿಲೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಖನಿಜಗಳೆಂದರೆ? ಸೊ ವಿಚ್ ಆಫ್ ದಿ ಮಿನರಲ್ಸ್ ಕಾಮನ್ಲಿ ಫೌಂಡ್ ಇನ್ ದಿ ರಾಕ್ಸ್? ಸೊ ಆಪ್ಷನ್ಸ್ ನೋಡಿದ್ರೆ ಫೆಲ್ಸ್ಪರ್ ಮತ್ತು ಕ್ವಾರ್ಟ್ಸ್ ಇದೆ, ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಇದೆ, ಅಬ್ರಕ ಮತ್ತು ತಾಮ್ರ. ಸೊ ಫೆಲ್ಸ್ಪರ್, ಕ್ವಾರ್ಟ್ಸ್, ಐರನ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ, ಮೈಕಾನ್, ಕಾಪರ್ ಅಥವಾ ನನ್ ಅಂತ ಇದೆ. ಸೊ ಆಪ್ಷನ್ಸ್ ವೈಸ್ ನೋಡೋದಾದರೆ ಫೆಲ್ಸ್ಪರ್ ಮತ್ತು ಕ್ವಾರ್ಟ್ಸ್ ಇವೇನಾಗುತ್ತೆ, ಶಿಲೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಖನಿಜಗಳಾಗುತ್ತೆ. ಸೊ ಕಬ್ಬಿಣದ ಆಕ್ಸೈಡು ಕೆಲವೊಂದು ಸಲ ಕಡಿಮೆ ಇರುತ್ತೆ. ಅದು ಅಸಿಡಿಕ್ ರಾಕ್ಸಲ್ಲಿ ಈ ಅಂಶ ತುಂಬ ಕಡಿಮೆ ಇರುತ್ತೆ, ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಫೆಲ್ಸ್ಪರ್ ಮತ್ತು ಕ್ವಾರ್ಟ್ಸ್ ಏನಾಗುತ್ತೆ, ಎಲ್ಲ ಶಿಲೆಗಳಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಖನಿಜಗಳು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾಗಿದೆ. ನೆಕ್ಸ್ಟ್, ಶಿಲೆಗಳ ಗುಣಲಕ್ಷಣವನ್ನು ಆಧರಿಸಿ ಯಾವ ಶಿಲೆಗೆ ಸಂಬಂಧಪಟ್ಟಿದೆ ಅಂತ. ಸೊ ಇವು 80ರಷ್ಟು ಸಿಲಿಕಾದಿಂದ ನಿರ್ಮಾಣವಾಗಿರ್ತವೆ. ನೆಕ್ಸ್ಟ್, ಕಬ್ಬಿಣ ಮತ್ತು ಮೆಗ್ನೀಷಿಯಂ ಅಂತ ಖನಿಜಗಳು ಕಡಿಮೆ ಇರ್ತವೆ. ನೆಕ್ಸ್ಟು ಇವೆ ಹೆಚ್ಚು ಸಾಂದ್ರತೆಯಿಂದ ಇದ್ದು ಹಗುರವಾದ ಬಣ್ಣವನ್ನು ಹೊಂದಿವೆ. ನೆಕ್ಸ್ಟು ಇವು ಶೀತಲೀಕರಣಕ್ಕೆ ಪ್ರತಿರೋಧವಾಗಿರ್ತವೆ. ಸೊ ಇದು ಯಾವ ರೀತಿಯ ಶಿಲೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಾಕ್ಯಗಳು? ದೇ ಆರ್ ಮೇಡ್ ಆಫ್ 80% ಆಫ್ ದಿ ಸಿಲಿಕಾ. ಮಿನರಲ್ಸ್ ಲೈಕ್ ಐರನ್ ಆ್ಯಂಡ್ ಮೆಗ್ನೀಷಿಯಮ್ ಆರ್ ಲೆಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ದೇ ಹ್ಯಾವ್ ಎ ಹೈ ಡೆನ್ಸಿಟಿ ವಿತ್ ಲೈಟ್ ಕಲರ್. ಅಗೇನ್ ದೇ ಆರ್ ರೆಸಿಸ್ಟೆಂಟ್ ಟು ವೆದರಿಂಗ್. ಸೊ ಆಪ್ಷನ್ಸ್ ವೈಸ್ ನೋಡೋದಾದರೆ ಅಸಿಡಿಕ್ ರಾಕ್ಸ್ ಇದೆ, ಬೇಸಿಕ್ ರಾಕ್ಸ್ ಇದೆ, ನೆಕ್ಸ್ಟು ಸೆಡಿಮೆಂಟರಿ ರಾಕ್ಸ್ ಇದೆ ಅಥವಾ ಮೆಟಮಾರ್ಫಿಕ್ ರಾಕ್ಸ್ ಇದೆ. ಸೊ ಆಪ್ಷನ್ಸ್ ವೈಸ್ ಬಂದಾಗ ಶಿಲೆಗಳನ್ನು ನಾವು ಶಿಲೆಗಳಿಗೆ ಮೂಲ ಆಧಾರ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ಲಾವಾ ಕಂಟೆಂಟ್, ಹೌದಾ? ಈ ಲಾವನ್ನ ನಾವು ಅದರ ಕೆಮಿಕಲ್ ಕಾಂಪೋಸಿಷನ್ ಮೇಲೆ ಎರಡು ರೀತಿ ವಿಂಗಡಣೆ ಮಾಡ್ತೀವಿ. ಸಿಲಿಕಾಂಶ ಹೆಚ್ಚಿದ್ದಾಗ ಏನಾಗುತ್ತೆ, ಅದನ್ನು ಅಸಿಡಿಕ್ ರಾಕ್ ಅಂತ ಕರಿತೀವಿ, ಅಸಿಡಿಕ್ ರಾಕ್. ಈ ಅಸಿಡಿಕ್ ರಾಕಲ್ಲಿ ಏನಾಗುತ್ತೆ, ಸಿಲಿಕಾಂಶ ಹೆಚ್ಚಿಗೆ ಇರೋದ್ರಿಂದ ಏನಾಗುತ್ತೆ, ಇದು ಅತಿ ಹೆಚ್ಚು ವಿಸ್ಕೋಸಿಟಿ ಇರುತ್ತೆ, ಅಂದರೆ ಜಿಗುಟುತನ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಜಿಗುಟುತನ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಹೆಚ್ಚಾಗಿ ಪರ್ವತಗಳನ್ನು ನಿರ್ಮಾಣ ಮಾಡುತ್ತೆ. ಸೊ ಹಂಗಾಗಿ 80% ಸಿಲಿಕಾದಿಂದ ನಿರ್ಮಾಣ ಆಗಿರುತ್ತೆ. ಅಂದರೆ ಇದು ಸಟನ್ಲಿ ಆಮ್ಲೀಯ ಶಿಲೆ ಬಗ್ಗೆನೇ ಮಾತಾಡ್ತಿರೋದು. ಅಗೇನ್ ಕಬ್ಬಿಣ ಮತ್ತು ಮೆಗ್ನೀಷಿಯಂ ಅಂಶ ತುಂಬ ಕಡಿಮೆ ಇರುತ್ತೆ. ಅಗೇನ್ ಇವುಗಳಲ್ಲಿ ಸಿಲಿಕಾ ಅಂಶ ಹೆಚ್ಚಿಗೆ ಇರೋದ್ರಿಂದ ಇವು ಬೇಗ ಗಟ್ಟಿಯಾಗೋದ್ರಿಂದ ಏನಾಗುತ್ತೆ, ಸಾಂದ್ರತೆ ಇವುಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಇವು ಹಗುರವಾದ ಬಣ್ಣವನ್ನು ಹೊಂದಿರ್ತವೆ. ಅಗೇನ್ ಸಿಲಿಕಾಂಶ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಇವು ಅಷ್ಟು ಬೇಗ ಎರೋಷನ್ ಆಗಲ್ಲ ಬೇರೆ ಶಿಲೆಗಳಿಗೆ ಕಂಪೇರ್ ಮಾಡ್ಕೊಂಡಾಗ. ಅಂದರೆ ಬೇಸಿಕ್ ರಾಕ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಇವು ತುಂಬ ನಿಧಾನವಾಗಿ ಶೀತಲೀಕರಣಕ್ಕೆ ಒಳಗಾಗ್ತವೆ. ಪ್ರತಿರೋಧ ಆಗಿತ್ತಂದರೆ ರೆಸಿಸ್ಟ್, ಇದು ವೆದರಿಂಗ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ಕಂಪೇರ್ ಟು ಆಲ್ ಅದರ್ ರಾಕ್ಸ್ ಏನಾಗುತ್ತೆ, ಇದರಲ್ಲಿ ತುಂಬ ನಿಧಾನವಾಗಿ ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಅಸಿಡಿಕ್ ರಾಕ್ಸ್ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಶಿಲೆಗಳು ಪದರ ಶಿಲೆಗಳಿಗೆ ಉದಾಹರಣೆಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ರಾಕ್ಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಸೆಡಿಮೆಂಟ್ರಿ ರಾಕ್ಸ್? ಸೊ ಆಪ್ಷನ್ಸ್ ವೈಸ್ ನೋಡೋದಾದರೆ ಅಗೇನ್ ಕಲ್ಲಿದ್ದಲು, ಕೋಲ್ ಇದೆ, ಕಬ್ಬಿಣದಾದರೂ ಐರನ್ ಓರ್ ಇದೆ, ನೆಕ್ಸ್ಟು ಮರಳು ಶಿಲೆ ಸ್ಯಾಂಡ್ ಸ್ಟೋನ್ ಇದೆ, ಕೊನೆಗೆ ಸುಣ್ಣದ ಕಲ್ಲು ಲೈಮ್ ಸ್ಟೋನ್. ಸೊ ಇಷ್ಟು ಶಿಲೆಗಳಲ್ಲಿ ಏನಾಗುತ್ತೆ, ಕಲ್ಲಿದ್ದಲು ಇದು ಕೂಡ ನಮಗೆ ಸೆಡಿಮೆಂಟ್ರಿ ರಾಕ್ ಕಾಣಿಸ್ಕೊಳ್ಳೋದು, ಕಬ್ಬಿಣದಾದರೂ ಇದು ಕೂಡ ಸೆಡಿಮೆಂಟ್ರಿ ರಾಕ್ ಆಗುತ್ತೆ, ಪದರ ಶಿಲೆ ಆಗುತ್ತೆ. ನೆಕ್ಸ್ಟ್ ಮರಳು ಶಿಲೆ ಸ್ಯಾಂಡ್ ಸ್ಟೋನ್ ಬಂದಾಗಲಿ ಇದು ಕೂಡ ಹಾಗೆ ಸುಣ್ಣದ ಕಲ್ಲು. ಇವೆಲ್ಲವೂ ಏನಾಗುತ್ತೆ ನಮಗೆ ಸೆಡಿಮೆಂಟ್ರಿ ರಾಕ್ ಪದರ ಶಿಲೆಗಳಿಗೆ ಎಕ್ಸಾಂಪಲ್ ಆಗೋದು. ಈ ಕಲ್ಲಿದ್ದಲು ಏನಾಗುತ್ತೆ, ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡ ಬಂದಾಗ ಏನಾಗುತ್ತೆ, ಅದು ವಜ್ರ ಆಗಿ ಬದಲಾಗುತ್ತೆ. ನೆಕ್ಸ್ಟ್ ಸುಣ್ಣದ ಕಲ್ಲು ಬಂದಾಗ ಏನಾಗುತ್ತೆ, ಲೈಮ್ ಸ್ಟೋನ್ ಇದು ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡಕ್ಕೊಳಗಾದಾಗ ಏನಾಗುತ್ತೆ, ಮಾರ್ಬಲ್ ಅಮೃತ ಶಿಲೆಯಾಗಿ ಬದಲಾಗುತ್ತೆ, ಇದು ರೂಪಾಂತರ ಶಿಲೆ ಆಗುತ್ತೆ, ಇದು ಸೆಡಿಮೆಂಟ್ರಿ ರಾಕ್ ಆಗುತ್ತೆ. ಸೊ ಹಂಗಾಗಿ ಡಿ ಆಲ್ ಆಫ್ ದಿ ಅಬವ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಸೆಡಿಮೆಂಟ್ರಿ ರಾಕ್ಸ್. ಮುಂದಿನ ಪ್ರಶ್ನೆ, ಖನಿಜಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳಿಂದ ಕೂಡಿರ್ತವೆ. ಒಂದೇ ಧಾತುವಿನಿಂದ ಕೂಡಿದ ಖನಿಜಗಳೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಗಂಧಕ. ಸೊ ಮಿನರಲ್ಸ್ ಆರ್ ಮೇಡ್ ಅಪ್ ಆಫ್ ದಿ 2 or more ಎಲಿಮೆಂಟ್ಸ್. ಸಿಂಗಲ್ ಎಲಿಮೆಂಟ್ ಮಿನರಲ್ಸ್ ಆರ್ ಗೋಲ್ಡ್, ಸಿಲ್ವರ್, ಕಾಪರ್ ಆ್ಯಂಡ್ ಸಲ್ಫರ್.
ಸೊ ಆಪ್ಷನ್ಸ್ ನೋಡೋದಾದರೆ ಅಗೇನ್ ಸ್ಟಡಿ ಅಬೌಟ್ ಮಿನರಲ್ಸ್ ಇಸ್ ಕಾಲ್ಡ್ ಮಿನರಾಲಜಿ. ಓಕೆ, ಖನಿಜಗಳ ಕುರಿತ ಅಧ್ಯಯನವನ್ನು ಖನಿಜ ಶಾಸ್ತ್ರ ಅಂತ ಕರಿತೀವಿ. ಸೊ ಶಿಲೆಗಳ ಕುರಿತ ಅಧ್ಯಯನವನ್ನು ಪೆಟ್ರಾಲಜಿ ಅಂತ ಕರಿತೀವಿ. ಸ್ಟಡಿ ಅಬೌಟ್ ರಾಕ್ಸ್ ಇಸ್ ಕಾಲ್ಡ್ ಪೆಟ್ರಾಲಜಿ. ಸೊ ಕನ್ನಡದಲ್ಲಿ ಶಿಲಾಶಾಸ್ತ್ರ ಅಂತ ಕರೆಯೋದು. ಸೊ ಶಿಲೆಗಳಂತ ಅಂದಾಗ ಏನಾಗುತ್ತೆ, ಶಿಲೆಗಳನ್ನು ನಾವು ಹಲವು ಖನಿಜಗಳ ಸಮೂಹ ಅಂತ ಕರಿತೀವಿ. ರಾಕ್ ಇಸ್ ನಥಿಂಗ್ ಬಟ್ ಅಗ್ರಿಗೇಟ್ ಆಫ್ 2 or more ಮಿನರಲ್ಸ್ ಅಂತ. ಸೊ ಬಟ್ ಇಲ್ಲಿ ಮಿನರಲ್ಸ್ ಅಂತ ಬಂದಾಗ ಏನಂತ ಅಗೇನ್ ದೇ ಆರ್ ಮೇಡ್ ಅಪ್ ಆಫ್ ದಿ ಎಲಿಮೆಂಟ್ಸ್. ಸೊ ಖನಿಜಗಳೇನಾಗುತ್ತೆ 2 ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳಿಂದ ಕೂಡಿರ್ತವೆ ಅನ್ನೋದು ಸರಿಯಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟು, ಸೊ 2 ಅಥವಾ ಅದಕ್ಕಿಂತ ಹೆಚ್ಚಿನ ಇರ್ಬೋದು. ಕೆಲವೊಂದು ಏನಾಗುತ್ತೆ ಸಿಂಗಲ್ ಎಲಿಮೆಂಟ್ ಮಿನರಲ್ಸ್ ಕೂಡ ಇದೆ. ಸೊ ಅದು ಯಾವ್ದು ಬಂದಾಗ ಏನಾಗುತ್ತೆ ಅಗೇನ್ ಗೋಲ್ಡ್, ಸಿಲ್ವರ್, ಕಾಪರ್ ಮತ್ತು ಸಲ್ಫರ್ ಇವೆಲ್ಲ ಏನಾಗುತ್ತೆ ಸಿಂಗಲ್ ಎಲಿಮೆಂಟ್ ಮಿನರಲ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಯಾವುದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಬೋತ್ 1 and 2 ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆ, ಶೀತಲೀಕರಣವನ್ನು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಎಂದು 3 ರೀತಿಯಲ್ಲಿ ವಿಂಗಡಿಸಲಾಗುವುದು. ಮಳೆ, ಹಿಮ, ಉಷ್ಣಾಂಶ ಮತ್ತು ಮಾರುತಗಳು ರಾಸಾಯನಿಕ ಶೀತಲೀಕರಣದ ಕರ್ತೃಗಳಾಗಿವೆ. ಸೊ ವೆದರಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ದಿ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್. ಸೊ ರೈನ್ಫಾಲ್, ಸ್ನೋ, ಟೆಂಪರೇಚರ್ ಅಂಡ್ ವಿಂಡ್ ಆರ್ ಎಕ್ಸಾಂಪಲ್ ಫಾರ್ ದಿ ಕೆಮಿಕಲ್ ಏಜೆಂಟ್ಸ್ ಆಫ್ ವೆದರಿಂಗ್. ಫಸ್ಟ್ ಆಫ್ ಆಲ್ ಇಲ್ಲಿ ಶೀತಲೀಕರಣ ವೆದರಿಂಗ್ ಅಂದ್ರೆ ಏನು, ಒಂದು ಶಿಲೆ ಇರೋದು ಒಡೆದು ಪುಡಿಯಾಗಿ ಅದು ಮಣ್ಣಿನ ರೂಪಕ್ಕೆ ಬರುವಂಥ ಪ್ರಾಸೆಸ್ನ ನಾವು ವೆದರಿಂಗ್ ಅಂತ ಕರಿತೀವಿ. ಅಂದರೆ ಶಿಲೆಗಳು ಯಾಂತ್ರಿಕವಾಗಿ ವಿಭಜನೆಗೊಂಡು ರಾಸಾಯನಿಕವಾಗಿ ಕೊಳೆತು ಅದು ಪುಡಿಯಾಗುವ ಒಂದು ಹಂತವನ್ನು ನಾವು ವೆದರಿಂಗ್ ಅಥವಾ ಶೀತಲೀಕರಣ ಅಂತ ಕರಿತೀವಿ. ಸೊ ಈ ಶೀತಲೀಕರಣಕ್ಕೆ ಒಂದು ಶಿಲೆನ ಒಡೆದು ಪುಡಿಯಾಗಿ ಅಥವಾ ಮಣ್ಣು ಮಾಡ್ತಕ್ಕಂಥ ಅಂಶಗಳಂತ ಬಂದಾಗ ಏನಾಗುತ್ತೆ, ಅಲ್ಲಿ ನಮಗೆ ಮಳೆ ನೀರು ಬೀಳೋದ್ರಿಂದ ಶಿಲೆಗಳು ಒಡೆದು ಪುಡಿಯಾಗುತ್ತೆ. ನೆಕ್ಸ್ಟು ನದಿಗಳು ಹರಿದೋಗ್ದರೂ ಕೂಡ ಏನಾಗುತ್ತೆ ಶಿಲೆಗಳನ್ನ ಬಂಡೆಗಳನ್ನು ಸವಿಸ್ತವೆ. ನೆಕ್ಸ್ಟ್ ಉಷ್ಣಾಂಶ ಬೀಳೋದ್ರಿಂದ ಕೂಡ ಏನಾಗುತ್ತೆ ಶಿಲೆಗಳು ಹಿಗ್ಗೋದು ಕುಗ್ಗೋದು ಆಗಿ ಅವು ಕೂಡ ಮೇಲಿನ ಪದರಗಳು ಒಂದೊಂದೇ ಬಿಚ್ಕೊಳ್ತಾ ಕೆಳಗಡೆ ಬೀಳ್ತಾ ಹೋಗುತ್ತೆ. ಅದು ಕೂಡ ವೆದರಿಂಗ್ ಪ್ರಾಸೆಸ್ ಆಗುತ್ತೆ. ಅಗೇನ್ ಬೀಸೋ ಮಾರುತಗಳು ಕೂಡ ಏನಾಗುತ್ತೆ ಶಿಲೆಗಳನ್ನು ಒಡೆದು ಪುಡಿ ಮಾಡ್ತವೆ. ಸೊ ಇದರಲ್ಲಿ ಯಾವ ನಗ್ನೀಕರಣದ ಕರ್ತೃಗಳು ಇದಾವೆ ಅಂತ ಅನ್ನೋದ್ರ ಮೇಲೆ ನಗ್ನೀಕರಣ ಅಥವಾ ಶೀತಲೀಕರಣವನ್ನು ನಾವು 3 ರೀತಿ ವಿಂಗಡಣೆ ಮಾಡ್ತೀವಿ. ಸೊ ಒಂದು ಫಿಸಿಕಲ್ಲು, ಇನ್ನೊಂದು ಕೆಮಿಕಲ್ ಮತ್ತು ಇನ್ನೊಂದು ಬಯಾಲಜಿಕಲ್. ಭೌತಿಕ ಶೀತಲೀಕರಣ, ರಾಸಾಯನಿಕ ಶೀತಲೀಕರಣ, ಜೈವಿಕ ಶೀತಲೀಕರಣ. ಇಲ್ಲೇನಾಗುತ್ತೆ ಮಳೆ, ಹಿಮ, ಉಷ್ಣಾಂಶ ಮತ್ತು ಮಾರುತಗಳು ಏನಾಗುತ್ತೆ ಇವು ಫಿಸಿಕಲ್ ಆಗಿ ಒಂದು ಶಿಲೆಯನ್ನು ಒಡೆದು ಪುಡಿ ಮಾಡ್ತವೆ. ಓಕೆ, ಸೊ ಹಂಗಾಗಿ ಏನಾಗುತ್ತೆ ಇದು ಫಿಸಿಕಲ್ ವೆದರಿಂಗ್, ಭೌತಿಕ ಶೀತಲೀಕರಣಕ್ಕೆ ಎಕ್ಸಾಂಪಲ್ ಆಗುತ್ತೆ. ರಾಸಾಯನಿಕ ಶೀತಲೀಕರಣ ಅಂದಾಗ ಏನಾಗುತ್ತೆ ಇಲ್ಲಿ ಇರ್ತಕ್ಕಂಥ ಶಿಲೆಗಳು ಅವು ಯೂಶಲಿ ಸೆಡಿಮೆಂಟರಿ ರಾಕ್ಸ್ ಆಗಿರುತ್ತೆ. ಯಾವುದು ಈ ಲೈಮ್ಸ್ಟೋನು, ಕ್ಯಾಲ್ಸಿಯಮು, ಡೋಲಮೈಟು. ಓಕೆ, ಇವು 3 ಏನಾಗುತ್ತೆ ಸುಣ್ಣದ ಅಂಶ ಹೆಚ್ಚಾಗಿರುತ್ತೆ. ಇದ್ರ ಮೇಲೆ ಏನಾದರೂ ನದಿ ನೀರು ಅಥವಾ ಮಳೆ ನೀರು ಬೀಳೋದ್ರಿಂದ ಇವು ಬೇಗ ಕರಗಿಬಿಟ್ಟು ಅಲ್ಲಿ ಅವನು ಗುಹೆಗಳನ್ನ ರಚನೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಇವು ಕೆಮಿಕಲ್ ವೆದರಿಂಗ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಬಟ್ ಇಲ್ಲಿ ಕೇಳಿರೋದು ಮಳೆ, ಹಿಮ, ಉಷ್ಣಾಂಶ ಮತ್ತು ಮಾರುತಗಳು ಇವೆಲ್ಲ ಭೌತಿಕ ಶೀತಲೀಕರಣಕ್ಕೆ ಎಕ್ಸಾಂಪಲ್ ಆಗುತ್ತೆ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್ ಆಗುತ್ತೆ, ಫಸ್ಟ್ ಆಪ್ಷನ್ ಮಾತ್ರ ಸರಿಯಾಗಿದೆ. ಸೊ ಯಾವ ವಾಕ್ಯಗಳು ಸರಿಯಾಗಿವೆ ಅಂದರೆ ಕೇವಲ ಒಂದು ಮಾತ್ರ, ಓನ್ಲಿ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ದಿಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಕೆಮಿಕಲ್ ಏಜೆಂಟ್ಸ್ ಆಫ್ ವೆದರಿಂಗ್, ನಾಟ್ ದಿ ಇವೆಲ್ಲ ಫಿಸಿಕಲ್ ಏಜೆಂಟ್ಸ್ ಆಫ್ ವೆದರಿಂಗ್ ಆಗುತ್ತೆ, ಕೆಮಿಕಲ್ ಏಜೆಂಟ್ಸ್ ಅಲ್ಲ. ಸೊ ಮುಂದಿನ ಪ್ರಶ್ನೆ, ನಮ್ಮ ವಾರ್ಷಿಕ ಕ್ಯಾಲೆಂಡರ್ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಅವರ್ ಆ್ಯನ್ಯುವಲ್ ಕ್ಯಾಲೆಂಡರ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್? ಸೊ ಆಪ್ಷನ್ಸ್ ನೋಡೋದಾದರೆ ಸೂರ್ಯ ಇದೆ, ಚಂದ್ರ ಇದೆ, ಭೂಮಿ ಇದೆ. ಸೊ ನಮ್ಮ ವಾರ್ಷಿಕ ಅವಧಿ ಎಷ್ಟು ಅಂದರೆ 365 ದಿವಸ ಸರಾಸರಿ ಅಂತ ಹೇಳ್ತೀವಿ. ಅಂದರೆ ಸೂರ್ಯ ಇಲ್ಲಿದ್ದಾನೆ, ಭೂಮಿ ಸೂರ್ಯನನ್ನು ಸುತ್ತಾಕೊಂಬರೋದಕ್ಕೆ ಸುಮಾರು 365 ದಿವಸ ತೊಗೊಳುತ್ತೆ. ಸೊ 365 ದಿವಸ 0.5 ಗಂಟೆ 25 ನಿಮಿಷ ಈ ಥರ ಎಲ್ಲ ಹೇಳ್ತೀವಿ. ಸೊ ಇದೇನಾಗುತ್ತೆ 5 ಗಂಟೆ 25 ನಿಮಿಷನ ನಾವು 4 ವರ್ಷಗಳಿಗೆ ಒಂದ್ಸಲ ತೊಗೊಂಡು 1 ದಿವಸ ಹೆಚ್ಚಿಗೆ ಸೇರಿಸ್ತೀವಿ, ಅದು ಲೀಪ್ ಇಯರ್ ಆಗುತ್ತೆ. ಓಕೆ, ಸೊ ಇದು ಸೋಲಾರ್ ಇಯರ್ ಅಂತ ಕರೆಯೋದು. ಇದು ಲೀಪ್ ಇಯರ್ ಅಂತ ಬಂದಾಗ 366 ದಿವಸ ಆಗುತ್ತೆ. ಸೊ ಇಲ್ಲಿ ಒಂದು ಕ್ಯಾಲೆಂಡರ್ ಇಯರ್ ಅಂತ ಬಂದಾಗ ಇದು ಯಾವ್ಯಾವ ಅಂಶಗೊಳ್ಳುತ್ತೆ, ಸೂರ್ಯನ ಭೂಮಿ ಸುತ್ತಾಕೊಂಬರೋದಕ್ಕೆ 365 ದಿವಸ ಆಗುತ್ತೆ. ಸೊ ಹಂಗಾಗಿ ಕೇವಲ ಬರೀ ಸೂರ್ಯ ಮತ್ತು ಭೂಮಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಈ 365 ದಿವಸವನ್ನು ನಾವು 12 ತಿಂಗಳುಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಸೊ ಅದು ಪ್ರತಿ ತಿಂಗಳಲ್ಲಿ ಆ್ಯಾವ್ರೇಜ್ ನಮಗೆ 30 ದಿವಸ ಸಿಗುತ್ತೆ. ಈ 30 ದಿವಸ ಏನು ಭೂಮಿಯನ್ನು ಚಂದ್ರ ಸುತ್ತಾಕೋದಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ. ಸೊ ಹಂಗಾಗಿ ಏನಾಗುತ್ತೆ ವಾರ್ಷಿಕ ಕ್ಯಾಲೆಂಡ್ರು ಸೂರ್ಯ, ಚಂದ್ರ ಮತ್ತು ಭೂಮಿ 3 ಕೂಡ ಅವಲಂಬಿಸಿರುತ್ತೆ. ಸೊ ಆಲ್ ಆಫ್ ದಿ ಅಬೋ ನಮ್ಮ ವಾರ್ಷಿಕ ಕ್ಯಾಲೆಂಡರನ್ನು ಡಿಸೈಡ್ ಮಾಡ್ತವೆ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಎಲ್ಲ ಪ್ರಶ್ನೆಗಳನ್ನು ಸಮಗ್ರ ಭೂಗೋಳಶಾಸ್ತ್ರ ಮತ್ತು ಭೂಗೋಳ ಅಟ್ಲಾಸ್ ಪುಸ್ತಕದಿಂದ ಆಯ್ಕೆ ಮಾಡಲಾಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಪುಸ್ತಕಗಳನ್ನ ಓದಬೇಕು. ಈ ಎಲ್ಲ ಪುಸ್ತಕಗಳು ಬೇಕಾದರೆ ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.